ಆತ್ಮೀಯ ವಿದ್ಯಾರ್ಥಿಗಳೇ, ಈ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅಲ್ಲಿ ಈಗಾಗಲೇ ಒಂದು ಪಾರ್ಟ್ ನೀವು ನೋಡಿದಿರಿ KCET ಮತ್ತೆ NEET ಸಲುವಾಗಿ. ಇವತ್ತು ಕೂಡ ಮುಂದಿನ ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ತುಂಬಾ ಕಾನ್ಸೆಪ್ಟ್ ಇರುವಂತಹ ಈ ಒಂದು ಚಾಪ್ಟರ್ ಇದು. ಮತ್ತೆ ಡೆಫಿನೆಟ್ ಆಗಿ ಒಂದು ಕ್ವಶನ್ ಇದರಿಂದ ಎಲ್ಲ ಎಕ್ಸಾಮ್ಗಳಿಗೂ ಕೇಳ್ತಾರೆ. ಹಾಗಾಗಿ ನಾವು ಅದನ್ನ ಮತ್ತೆ ಮುಂದಕ್ಕೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಈಗ ನಾವು ಬರ್ನೌಲಿಸ್ ಥಿಯರಮ್ ಅನ್ನ ಅಥವಾ ಬರ್ನೌಲಿಸ್ ಇಕ್ವೇಶನ್ಸ್ ಅನ್ನ ನಾವು ನೋಡೋಣ ಫಸ್ಟ್. ಸೊ ಇಲ್ಲಿ for streamline flow of an ideal fluid, the sum of pressure energy per unit volume, the potential energy per unit volume and kinetic energy per unit volume remain constant. Okay? ಇದು ಸ್ಟೇಟ್ಮೆಂಟ್ ಬರ್ನೌಲಿಸ್ ಥಿಯರಮ್. ಹಾಗಾದ್ರೆ ಈ ಎಕ್ಸ್ಪ್ರೆಷನ್ ಏನ್ ಹೇಳುತ್ತೆ? ಇದು P plus rho GH plus half rho V square equals to constant. ನಿಮ್ಗೆ ಗೊತ್ತಿದೆ, ನಾವು ಮಾಸ್ ಅನ್ನ ಬದಲು ಡೆನ್ಸಿಟಿಯನ್ನ ತಗೋತೀವಿ. ಸೊ ಡೆನ್ಸಿಟಿಯನ್ನ ತಗೊಂಡಿದ್ದೀವಿ, ಬಟ್ ಇಲ್ಲಿ ಪರ್ ಯೂನಿಟ್ ವಾಲ್ಯೂಮ್ ಅಂತ ಹೇಳಿದಾರಲ್ವಾ. ಸೊ ಹಾಗಾಗಿ ರೋ ಅನ್ನೋದು ಡೆನ್ಸಿಟಿ ಆಫ್ ದ ಫ್ಲೂಯಿಡ್. ಯಾವ ಫ್ಲೂಯಿಡ್ ಅಲ್ಲಿ ಫ್ಲೋ ಆಗ್ತಾ ಇದೆಯೋ, ವಾಟರ್ ಇದ್ರೆ ವಾಟರ್ ಡೆನ್ಸಿಟಿ, ಲಿಕ್ವಿಡ್ ಇದ್ರೆ ಲಿಕ್ವಿಡ್ ಅಂತ ತಗೋಬೇಕು. ಇನ್ನು ವಿ ಅನ್ನೋದು ಸ್ಪೀಡ್ ಆಫ್ ದ ಫ್ಲೂಯಿಡ್. ಇಲ್ಲಿ V ಸ್ಕ್ವೇರ್ ಅಂತ ಇದೆಯಲ್ಲ, ಸ್ಪೀಡ್ ಆಫ್ ದ ಫ್ಲೂಯಿಡ್ ಅನ್ನುವಂಥದ್ದು. ಯಾವ ಸ್ಪೀಡ್ ಅಲ್ಲಿ ಅದು ಒಂದು ಪಾಯಿಂಟ್ ಅಲ್ಲಿ ನಾವು ಇದನ್ನ ನೋಡ್ತಾ ಹೋದ್ರೆ, ಅಂದ್ರೆ ಈ ಕಾನ್ಸ್ಟೆಂಟ್ ಅನ್ನೋದ್ರ ಅರ್ಥ ಸಮ್ ಆಫ್ ದೀಸ್ ಎನರ್ಜೀಸ್ ಪರ್ ಯೂನಿಟ್ ವಾಲ್ಯೂಮ್. ಪ್ರತಿ ಜಾಗದಲ್ಲೂ ಕಾನ್ಸ್ಟೆಂಟ್ ಇರುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈಗ ಎಲ್ಲೋ ಒಂದ್ ಕಡೆ P ಜಾಸ್ತಿ ಆದ್ರೆ ಇವು ಯಾವುದೋ ಒಂದು ಇದು ಕಡಿಮೆ ಆಗುತ್ತೆ ಅಂತ ಹೇಳಿ. ಅಥವಾ ಇಲ್ಲಿ ನೋಡಿ, ಹಾಫ್ ರೋ ವಿ ಸ್ಕ್ವೇರ್, ರೋ ಕಾನ್ಸ್ಟೆಂಟ್ ಹಾಫ್ ನಂಬರ್ ಆಯ್ತು. ವೆಲಾಸಿಟಿ ಇನ್ಕ್ರೀಸ್ ಆದ್ರೆ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಅಥವಾ ಇಲ್ಲಿ ಹೈಟ್ ಇನ್ಕ್ರೀಸ್ ಆಯ್ತು ಅನ್ಕೊಳ್ಳಿ. ಸೊ ಈ ರೀತಿ ಒಂದು ಇನ್ಕ್ರೀಸ್ ಆದ್ರೆ ಇನ್ನೊಂದು ಅಥವಾ ಇನ್ನೆರಡು ಡಿಕ್ರೀಸ್ ಆಗ್ತಾ ಆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಅನ್ನ ಮೇಂಟೈನ್ ಮಾಡುತ್ತೆ ಅನ್ನೋದು ಈ ಒಂದು ಇಕ್ವೇಶನ್. ಅಲ್ಲಿ G ಅನ್ನೋದು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದಟ್ ಪ್ಲೇಸ್. ಅಂಡ್ ಈಗ ನೋಡಿ, P ಅನ್ನೋದು ಪ್ರೆಷರ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್. ಇಲ್ಲಿ P ಅನ್ನೋದು ಇದೆಯಲ್ಲ, ಇದು ಪ್ರೆಷರ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಅಂತ ತಗೋತೀವಿ. ರೋ GH ಅನ್ನ ಟೋಟಲಿ ನಾವು ಏನಂತೀವಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ತಗೋತೀವಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಅಂತೀವಿ. ಹಾಫ್ ರೋ ವಿ ಸ್ಕ್ವೇರ್ ಇದೆಯಲ್ಲ, ಕೈನೆಟಿಕ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಬಹಳಷ್ಟು ಸಂದರ್ಭಗಳಲ್ಲಿ ಪ್ರಾಬ್ಲಮ್ಸ್ ಅನ್ನ ಹಾರಿಜಾಂಟಲ್ ಫ್ಲೋ ಅಂತ ಕೊಡ್ತಾರೆ. ಸೊ ಫಾರ್ ಹಾರಿಜಾಂಟಲ್ ಫ್ಲೋ ಅಂದಾಗ ನಮ್ಗೆ ಈ G ವ್ಯಾಲ್ಯೂ ಚೇಂಜ್ ಆಗಲ್ಲ. G ಅಂತೂ ಆ ಒಂದು ಹಾರಿಜಾಂಟಲಿ ಅಂದಾಗ ಅದು ಕಾನ್ಸ್ಟೆಂಟ್ ಇರುತ್ತೆ. H ಕೂಡ ಕಾನ್ಸ್ಟೆಂಟ್ ಆಗ್ಬಿಡ್ತು ನೋಡಿ. ಹಾರಿಜಾಂಟಲ್ ಫ್ಲೋ ಅಂದಾಗ H ವ್ಯಾಲ್ಯೂ ಚೇಂಜ್ ಆಗಲ್ಲ. ಸೊ ಈ ಟರ್ಮ್ ಕಾನ್ಸ್ಟೆಂಟ್ ಆಗುತ್ತೆ. ನಾವು ಅದನ್ನ ಇಚ್ಚಿ ತಗೊಂಡು ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ H ಕಾನ್ಸ್ಟೆಂಟ್ ಆಗಿರೋದ್ರಿಂದ ನಾವು P ಪ್ಲಸ್ ಹಾಫ್ ರೋ ವಿ ಸ್ಕ್ವೇರ್ ಇದಿಷ್ಟನ್ನೇ ನಾವು ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಸಿಂಪ್ಲಿಫೈಡ್ ಫಾರ್ಮ್. ಹಾರಿಜಾಂಟಲ್ ಫ್ಲೋ ಅಂತ ಬಂದಾಗ ನಾವು ಈ ರೀತಿ ಪ್ರೆಷರ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್, ಕೈನೆಟಿಕ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಓಕೆ, ಇನ್ನು ಎರಡು ಪಾಯಿಂಟ್ಗಳಲ್ಲಿ ನಾವು ಇದನ್ನ ಅಪ್ಲೈ ಮಾಡೋದಾದ್ರೆ, ಯಾವ್ದು ಈ ಇಕ್ವೇಶನ್ ಇರ್ಬೋದು ಅಥವಾ ಈ ಇಕ್ವೇಶನ್ ಇರ್ಬೋದು. ಎರಡು ಪಾಯಿಂಟ್ಗಳಲ್ಲಿ ಅಪ್ಲೈ ಮಾಡ್ಬೇಕಂದಾಗ ನಾವೇನ್ ಮಾಡ್ತೀವಿ, P1 ಪ್ಲಸ್ ಹಾಫ್ ರೋ V1 ಸ್ಕ್ವೇರ್ ಈಕ್ವಲ್ಸ್ ಟು P2 ಪ್ಲಸ್ ಹಾಫ್ ರೋ V2 ಸ್ಕ್ವೇರ್ ಅಂತ ತಗೋತೀವಿ. ಓಕೆ, ನೆಕ್ಸ್ಟ್ ನೋಡಿ, ಇದು ಬರ್ನೌಲಿಸ್ ಇಕ್ವೇಶನ್. ಈ ಇಕ್ವೇಶನ್ಗೆ ನಾವೇನಾದ್ರೂ ರೋ ಅಂಡ್ G ಇದರಿಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಡಿವೈಡ್ ಮಾಡಿದಾಗ P ಡಿವೈಡ್ ಬೈ ರೋ G ಆಯ್ತಾ. ಇಲ್ಲಿ ರೋ G ಕ್ಯಾನ್ಸಲ್ ಆಗುತ್ತೆ, H ಉಳ್ಕೊಳ್ಳುತ್ತೆ. ಪ್ಲಸ್ V ಸ್ಕ್ವೇರ್ ಬೈ 2G ಅಂತ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಈ P ಡಿವೈಡ್ ಬೈ ರೋ G ಮತ್ತೆ V ಸ್ಕ್ವೇರ್ ಬೈ 2G ಇದೆಯಲ್ಲ, ಈ P ಬೈ ರೋ G ಅನ್ನ ನಾವು ಪ್ರೆಷರ್ ಹೆಡ್ ಅಂತ ಕರೀತಾರೆ. ಸೊ ನಾನು ನೀಟ್ ಕ್ವಶನ್ ಅಲ್ಲಿ ನೋಡಿದೀನಿ, ಈ ವರ್ಡ್ ಯೂಸ್ ಮಾಡಿದ್ದಾರೆ. ಕೆಲವೊಮ್ಮೆ ಪ್ರೆಷರ್ ಹೆಡ್ ಆಫ್ ದ ಫ್ಲೂಯಿಡ್ ಈಸ್ ಅಂತ ಕೊಟ್ಬಿಡ್ತಾರೆ. ಸೊ ಯಾವ್ದು ಏನಂತ ಕನ್ಫ್ಯೂಸ್ ಆಗೋದು ಬೇಡ. ಸೊ P ಬೈ ರೋ G ಗೆ ನಾವು ಪ್ರೆಷರ್ ಹೆಡ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳೋದು ಸುಲಭ. ಇಕ್ವೇಶನ್ ಡಿವೈಡ್ ಬೈ ರೋ G ಮಾಡಿದ್ರೆ P ಡಿವೈಡ್ ಬೈ ರೋ G ಬರುತ್ತಲ್ಲ, ಇದಕ್ಕೆ ಪ್ರೆಷರ್ ಹೆಡ್ ಅಂತ ಕರೀತಾರೆ. V ಸ್ಕ್ವೇರ್ ಬೈ 2G ಬರುತ್ತಲ್ಲ, ಇದನ್ನ ವೆಲಾಸಿಟಿ ಹೆಡ್ ಅಂತ ಕರೀತಾರೆ. ಎಲ್ಲಾದ್ರೂ ಸಂದರ್ಭ ಬಂದ್ರೆ ನಾವು ಅದನ್ನ ಅಪ್ಲೈ ಮಾಡ್ಕೊಳ್ಳೋಣ ಅಂತ. ಓಕೆ, ಈಗ ಒಂದು ಪ್ರಾಬ್ಲಮ್ ಅನ್ನ ನೋಡೋಣ. ಇಲ್ಲಿ ವಾಟರ್ ಇನ್ ಎ ಸ್ಟ್ರೀಮ್ ಲೈನ್ ಫ್ಲೋ ಅಲಾಂಗ್ ಎ ಹಾರಿಜಾಂಟಲ್ ಪೈಪ್ ವಿತ್ ನಾನ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್. ಈ ವರ್ಡ್ಸ್ ಗಳನ್ನ ನೋಡ್ತಾ ಹೋದಾಗ ನಮ್ಗೆ ಯಾವ ಕಂಡೀಷನ್ ಫ್ಲಾಶ್ ಆಗ್ತಾ ಹೋಗ್ಬೇಕು. ಒಂದು ಸ್ಟ್ರೀಮ್ ಲೈನ್ ಫ್ಲೋ ಆಗಿರ್ಬೇಕು, ಕರೆಕ್ಟ್. ಹಾರಿಜಾಂಟಲ್ ಪೈಪ್ ಅಂತ ಹೇಳ್ಬಿಟ್ಟಿದ್ದಾರೆ, ಅಂದ್ರೆ ಹಾರಿಜಾಂಟಲ್ ಫ್ಲೋ ಆಯ್ತು. ನಾನ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಅಂದ್ರೆ ಈ ಕ್ರಾಸ್ ಸೆಕ್ಷನ್, ಪೈಪಿನ ಕ್ರಾಸ್ ಸೆಕ್ಷನ್ ಇದೆಯಲ್ಲ, ಡಯಾಮೀಟರ್ ಅಂತೀರಿ ಅಥವಾ ನೀವು ಕ್ರಾಸ್ ಸೆಕ್ಷನ್ ಅನ್ನಿ ಅಥವಾ ರೇಡಿಯಸ್ ಅನ್ನಿ, ಅದು ಬೇರೆ ಬೇರೆ ಕಡೆ ಬೇರೆ ಬೇರೆ ಇದೆ ಅಂತೇಳಿ. ಹಾಗಾಗಿ ನಾನ್ ಯೂನಿಫಾರ್ಮ್ ಅಂತ ಹೇಳ್ತಾರೆ. At a point in the pipe where the area of cross section is 10 centimeters square, 10 centimeters square ಒಂದು ಕಡೆ ಇದ್ರೆ, ಅಲ್ಲಿ velocity of water is 1 meter per second and pressure is 2000 pascal. ನೋಡಿ, ಮೂರು ನಮ್ಗೆ ಕೊಡ್ತಾರೆ. ಒಂದ್ ಕಡೆ ಕ್ರಾಸ್ ಸೆಕ್ಷನ್ ಕೊಡ್ತಾರೆ, ಒಂದ್ ಕಡೆ ವೆಲಾಸಿಟಿ ಕೊಡ್ತಾರೆ, ಒಂದ್ ಕಡೆ ಪ್ರೆಷರ್ ಅನ್ನ ಕೊಡ್ತಾರೆ. ಇಲ್ಲಿ ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಾರೆ ಅಂದ್ರೆ, ದ ಪ್ರೆಷರ್ ಅಟ್ ಅನದರ್ ಪಾಯಿಂಟ್ ವೇರ್ ದ ಕ್ರಾಸ್ ಸೆಕ್ಷನ್ ಏರಿಯಾ ಇಸ್ 5 centimeters square. ಇಲ್ಲಿ ಪ್ರೆಷರ್ ಅನ್ನ ಕೇಳಿದರೆ, ವೆಲಾಸಿಟಿಯನ್ನ ಕೊಟ್ಟಿಲ್ಲ. ಇಷ್ಟು ಅಬ್ಸರ್ವ್ ಮಾಡ್ಕೊಂಡ್ವಿ ಅಂದ್ರೆ ನಾವು ಇದನ್ನ ಸಾಲ್ವ್ ಮಾಡಬಹುದು. ಹಾಗೆ ಈಗ ಒಂದು ಪಾಯಿಂಟ್ ಎ ಅಂತ ಇಟ್ಕೊಳ್ಳೋಣ ನಾವು, ಯಾಕೆಂದ್ರೆ ಯಾವ್ದೋ ಒಂದು ಪಾಯಿಂಟ್ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಏನಿದೆ, A1 ಅನ್ನೋದು 10 centimeters square. ಆಪ್ಷನ್ ನೋಡಿದ್ರೆ SI ಯೂನಿಟ್ ಅಲ್ಲಿ ಇದೆ.
ಬೆಟರ್ ಇದನ್ನ SI ಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಲಾಸ್ಟಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ 10 ಸೆಂಟಿಮೀಟರ್ ಸ್ಕ್ವೇರ್, ಸೆಂಟಿಮೀಟರ್ ಇದು ನಾವು ಮೀಟ್ರಿಂಗ್ ಮಾಡೋಕೆ 10⁻²2 ಇಂದ ಡಿವೈಡ್ ಮಾಡ್ತೀವಿ. ಸೆಂಟಿಮೀಟರ್ ಸ್ಕ್ವೇರ್ 10⁻² ಗೆ ಸ್ಕ್ವೇರ್ ಮಾಡಿದ್ರೆ ಅಂದ್ರೆ 10⁻² ಟು ದ ಪವರ್ ಆಫ್ 2 ಮಾಡಿದ್ರೆ 10⁻⁴ ಬರುತ್ತೆ. ಸೊ 10⁻⁴ ಮೀಟರ್ ಸ್ಕ್ವೇರ್. ಓಕೆ, V1 ಕೊಟ್ಟಿದ್ದಾರೆ 1 ಮೀಟರ್ ಪರ್ ಸೆಕೆಂಡ್ ಅಂತೇಳಿ. ಓಕೆ, ನೋ ಪ್ರಾಬ್ಲಮ್. ಇನ್ನು ಪ್ರೆಷರ್ ಆ ಜಾಗದಲ್ಲಿ 2000 ಪಾಸ್ಕಲ್ ಇದೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಎಟ್ ಎ ಪಾಯಿಂಟ್ ಬಿ ಏನಾಗಿದೆ ಕೇಳಿದ್ರೆ ಕ್ರಾಸ್ ಸೆಕ್ಷನ್ ಏರಿಯಾ ಡಿಕ್ರೀಸ್ ಆಗಿದೆ 5 ಸೆಂಟಿಮೀಟರ್ ಸ್ಕ್ವೇರ್. 5 × 10⁻⁴ ಮೀಟರ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಏನ್ ಕೇಳಿದ್ದಾರೆ, V2 ಅನ್ನ ಕೊಡ್ಲಿಲ್ಲ ಅವರು, ವೆಲಾಸಿಟಿ ಅಟ್ ದಟ್ ಪಾಯಿಂಟ್ ಕೊಡ್ಲಿಲ್ಲ, ಪ್ರೆಷರ್ ಅನ್ನ ಕೇಳಿದ್ದಾರೆ. ಜನರಲಿ ಒಂದು ಕಾಮನ್ ಸೆನ್ಸ್ ಇರ್ಬೇಕು. ಏನು ಕೇಳಿದ್ರೆ ಇಲ್ಲಿ 10 ಸೆಂಟಿಮೀಟರ್ ಸ್ಕ್ವೇರ್ ಇದೆ ಕ್ರಾಸ್ ಸೆಕ್ಷನ್, ಇಲ್ಲಿ 5 ಸೆಂಟಿಮೀಟರ್ ಇದೆ. ಸೊ 5 ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಕ್ರಾಸ್ ಸೆಕ್ಷನ್ ಏರಿಯಾ ಡಿಕ್ರೀಸ್ ಆಗಿದೆ, ವೆಲಾಸಿಟಿ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಇಕ್ವೇಷನ್ ಆಫ್ ಕಂಟಿನ್ಯೂಟಿ ಹಿಂದಿನ ಕ್ಲಾಸ್ ಅಲ್ಲಿ ನೋಡಿದೀವಿ ನಾವು. ಸೊ ಈ ವೆಲಾಸಿಟಿ ಇನ್ಕ್ರೀಸ್ ಆದಾಗ ಏನಾಯ್ತು ಹಾಗಾದ್ರೆ, ಆಟೋಮೆಟಿಕ್ ಆಗಿ ನಾವು ಬರ್ನೌಲಿಸ್ ಥಿಯರಂ ಜಸ್ಟ್ ಈಗ ನೋಡ್ಕೊ ಬಂದಿದ್ದೀವಿ. ಎಲ್ಲಿ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೋ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಅಂತ, ಪ್ರೆಷರ್ ಡಿಕ್ರೀಸ್ ಆಗಬೇಕು. ಸೊ ನಮ್ಮ ಆನ್ಸರ್ ಲೆಸ್ ದೆನ್ 2000 ಇರಬೇಕು. 2000 ಇರೋಕ್ ಸಾಧ್ಯ ಇಲ್ಲ, 4000 ಇರೋಕ್ ಸಾಧ್ಯ ಇಲ್ಲ. ಈ 1000 ಅಥವಾ 500 ಅಲ್ಲಿ ಒಂದು ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಲೇಬೇಕು, ಮತ್ತೆ ಯಾವ ರೀತಿ ಗೆಸ್ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ನಾವು ಇಕ್ವೇಷನ್ ಆಫ್ ಕಂಟಿನ್ಯೂಟಿ ಯೂಸ್ ಮಾಡೋಣ, ಯಾಕೆಂದ್ರೆ ನಮ್ಗೆ V2 ಬೇಕು. ಸೊ ಹಾಗಾಗಿ A1 V1 = A2 V2 ಅಂತ ತಗೊಂಡ್ರೆ ನಮ್ಗೆ V2 ಬೇಕಲ್ವಾ, A1/A2 × V1 ಆಯ್ತು. ಸೊ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ A1 ಅನ್ನ ನಾವು ನೋಡಿದೀವಿ 10 × 10⁻⁴ ಇದೆ, A2 ಗೊತ್ತಿದೆ 5 × 10⁻⁴ ಇದೆ, V1 1 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 10⁻⁴ ಕ್ಯಾನ್ಸಲ್ ಆಗುತ್ತೆ. 10/5 ಅಂದ್ರೆ 2 ಆಯ್ತು, 2 × 1 ಅಂದ್ರೆ 2 ಆಗುತ್ತೆ. ಹಾಗಾಗಿ 2 ಮೀಟರ್ ಪರ್ ಸೆಕೆಂಡ್ ಅನ್ನೋದು ಆನ್ಸರ್ ಸಿಕ್ತು ನಮಗೆ, V2 ವ್ಯಾಲ್ಯೂ ಸಿಕ್ಕಿದೆ. ಇನ್ನು P2 ಅನ್ನ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಸೊ P2 ಎಷ್ಟಿದೆ ಅಂತ ನೋಡ್ಬೇಕು ನಾವು. ಅದಕ್ಕೆ ಬರ್ನೌಲಿಸ್ ಈಕ್ವೇಷನ್ ಫಾರ್ ಹಾರಿಜಾಂಟಲ್ ಫ್ಲೋ ಅಂತ ನಾವು ನೆನ್ಪು ಮಾಡ್ಕೊಂಡ್ರೆ, ಯಾಕೆಂದ್ರೆ ಹಾರಿಜಾಂಟಲ್ ಪೈಪ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ P1 + ½ ρ V1² = P2 + ½ ρ V2². ಎರಡು ಪಾಯಿಂಟ್ಗಳಲ್ಲಿ ಈ ಒಂದು ಸಮ್ ಏನಿರುತ್ತೆ ಅದು ಕಾನ್ಸ್ಟೆಂಟ್ ಇರುತ್ತೆ ಅನ್ನುವಂಥದ್ದು. ನಮಗೆ ಬೇಕಾಗಿರೋದು P2 ಅಲ್ವಾ. ಸೊ ಆಗ P2 ಅನ್ನ ನಾವು ಇಲ್ಲೇ ಇಟ್ಕೊಂಡ್ರೆ ಇದನ್ನ ಆಚೆ ಕಳಿಸಿದ್ರೆ P1 + ½ ρ V1² - ½ ρ V2² ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ, ½ ρ ಕಾಮನ್ ಇದೆ ಎರಡು ಕಡೆ, V1² - V2² ಬ್ರಾಕೆಟ್ ಒಳಗಡೆ ಬರುತ್ತೆ. ಬಟ್ ಇಲ್ಲಿ ನಿಮ್ಗೆ ಡೆನ್ಸಿಟಿ ಏನ್ ಹೇಳಿದ್ರೆ ವಾಟರ್ ಅಂತ ಹೇಳಿದಾರಲ್ಲ ಅವರು, ವಾಟರ್ ಇನ್ ಸ್ಟ್ರೀಮ್ ಲೈನ್ ಫ್ಲೋ ಅಂತ ಹೇಳಿ. ಸೊ ಲಿಕ್ವಿಡ್ ಯೂಸ್ ಮಾಡಿರೋದು ವಾಟರ್ ಅಂತ ಹೇಳಿದ್ದಾರೆ, ಡೆನ್ಸಿಟಿ ಕೊಡಲ್ಲ, ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಅಂತ ಕಾಮನ್. ಅದೆಲ್ಲ ಕೊಡ್ಲೇ ಇಲ್ಲ ಪ್ರಾಬ್ಲಮ್ ತಪ್ಪು ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅವೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ನೆನಪಿರುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ನಾವು ಡೆನ್ಸಿಟಿ ಆಫ್ ವಾಟರ್ ಅನ್ನ 1 × 10⁻³ ಆರ್ ಸಿಂಪ್ಲಿ 10⁻³ kg/m³ ಅಂತ ತಗೋತೀವಿ, kg/m³ ಅಲ್ವಾ. ಇದು -3 ಆಗ್ಬೇಕು, ಇದು kg/m³. ಓಕೆ, ಈಗ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ಆ P1 2000 ಆಯ್ತು, ½ ρ ಅಂದ್ರೆ 1 × 10⁻³. V1 1 ಇದೆ, 1² - 2² ಆಯ್ತು. 1² 1 ಇರುತ್ತೆ, 2² 4 ಆಗುತ್ತೆ. 1 - 4 ಕೇರ್ಫುಲ್ ಆಗಿ ಮಾಡ್ಬೇಕು. 1 - 4 ಅಂದ್ರೆ ಎಷ್ಟಾಗುತ್ತೆ, -3 ಆಗುತ್ತೆ ಅಲ್ವಾ. 1 - 4 ಅಂದ್ರೆ -3 ಆಯ್ತು. ಇದು 1/2 ಅಂದ್ರೆ 0.5. ಸೊ -3 ಇರೋದ್ರಿಂದ ಟೋಟಲ್ ಏನಾಗುತ್ತೆ, ಈ ಟರ್ಮು ಮೈನಸ್ ಆಗುತ್ತೆ. 0.5 × 10⁻³ ಅಂದ್ರೆ -3 ಅಂದ್ರೆ ಏನಾಗಿತ್ತು ಅವಾಗ. ಸೊ 3 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ 1.5 ಆಗುತ್ತೆ. 1.5 × 10⁻³ 1000 ಅದು, ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ, 1500 ಆಯ್ತು. 2000 - 1500 ಆನ್ಸರ್ ಏನ್ ಬರ್ಬೇಕಾದ್ರೆ ನಮಗೆ 500 ಪಾಸ್ಕಲ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. 500 ಪಾಸ್ಕಲ್ ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, a wind with a speed of 40 meter per second blows parallel to the roof of a house. ಮನೆ ಮೇಲೆ ಸೀಲಿಂಗ್ ಇರುತ್ತಲ್ವ, ಅದಕ್ಕೆ ಪ್ಯಾರಲಲ್ ಆಗಿ ವಿಂಡ್ ಫ್ಲೋ ಆಗ್ತಾ ಇದೆ ಅಂತ ಹೇಳಿ ಅದು ಯಾವ್ದು ಸ್ಪೀಡ್ ಅನ್ನ ಕೊಟ್ಟಿದ್ದಾರೆ 40 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ವೆಲಾಸಿಟಿ ಅಂತೀವಿ ನಾವು ಇಲ್ಲಿ. ದ ಏರಿಯಾ ಆಫ್ ದ ಲೂಪ್ ಇಸ್ 250 ಮೀಟರ್ ಸ್ಕ್ವೇರ್. ಆ ರೂಪಿನ ಏರಿಯಾವನ್ನ ಕೊಟ್ಟಿದ್ದಾರೆ, ಏನು ಅಂದ್ರೆ 250 ಮೀಟರ್ ಸ್ಕ್ವೇರ್ ಅಂತ ಹೇಳಿ. ರೂಪ್ ಇದು ಲೂಪ್ ಅಲ್ಲ, ರೂಪ್. ಅಸ್ಯೂಮಿಂಗ್ ದಟ್ ದ ಪ್ರೆಷರ್ ಇನ್ಸೈಡ್ ದ ಹೌಸ್ ಇಸ್ ಅಟ್ಮಾಸ್ಫಿರಿಕ್ ಪ್ರೆಷರ್. ಮನೆ ಒಳಗಡೆ ಅಟ್ಮಾಸ್ಫಿರಿಕ್ ಪ್ರೆಷರ್ ಇದೆ. ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ವಿಂಡ್ ಆನ್ ದ ರೂಪ್ ಅಂಡ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ವಿಲ್ ಬಿ. ಎರಡು ಹೇಳ್ಬೇಕು ನೀವು, ಅದರ ಫೋರ್ಸ್ ಎಷ್ಟು ಆಕ್ಟ್ ಆಗ್ತಾ ಇದೆ ಆ ರೂಪ್ ಮೇಲೆ, ಮತ್ತೆ ಅಪ್ವರ್ಡ ಡೌನ್ವರ್ಡ ಅದನ್ನು ಹೇಳ್ಬೇಕು. ಓಕೆ, ಸೊ ಸಿಚುವೇಶನ್ ಹೀಗಿದೆ. ಇದೊಂದು ಮನೆ ಅನ್ಕೊಳ್ಳಿ, ಒಂದು ಸ್ಲ್ಯಾಬ್ ಹಾಕಿರೋದಲ್ಲ, ಶೀಟ್ ಹಾಕಿರೋದು ಅನ್ಕೊಳ್ಳೋಣ. ಸೊ ಈಗ ಏನಾಗುತ್ತೆ, ಇಲ್ಲಿ ವಿಂಡ್ ಈ ರೀತಿ 40 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇದ್ರ ಮೇಲ್ಗಡೆ ಫ್ಲೋ ಆಗ್ತಾ ಇದೆ. ಇನ್ಸೈಡ್ ಏನಿದೆ, ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ರು ಅವರು. ಹಾಗಾಗಿ ಇನ್ಸೈಡ್ ಏನಿದೆ ಯಾರು ಮೂವ್ ಆಗ್ತಾ ಇಲ್ಲ. ಸೊ ಹಾಗಾಗಿ V1 = 0 ಅನ್ನೋಣ, ಇದನ್ನ V2 ಅಂತ ತಿಳ್ಕೊಳ್ಳೋಣ, ಒಳಗಡೆದು V1 ಅಂತ ತಗೊಳ್ಳೋಣ. ಮತ್ತೆ ಪ್ರೆಷರ್ ಏನ್ ಹೇಳ್ತಾರೆ ಅವರು, ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಹೇಳ್ತಾರೆ. ಪ್ರೆಷರ್ ಈ ರೂಪ್ ಮೇಲೆ ಈ ರೀತಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಾ ಇರುತ್ತೆ.
ಹೊರಗಡೆ ಪ್ರೆಷರ್ ನಮ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ಇದು ವಿಂಡ್ ಬ್ಲೋ ಆಗ್ತಾ ಇದೆ, ಪ್ರೆಷರ್ ಚೇಂಜ್ ಆಗಿದೆ. ಇಲ್ಲಿ ನಾವು ಅದನ್ನ P2 ಅಂತ ತೆಗೆದುಕೊಂಡ್ರೆ ಡೌನ್ವರ್ಡ್ ಅದು ಆಕ್ಟ್ ಆಗ್ತಾ ಇರುತ್ತೆ. ನಮಗೆ ಈ P1 ಅಪ್ವರ್ಡ್, P2 ಡೌನ್ವರ್ಡ್. ಈ ರೀತಿ ಸಿಚುವೇಶನ್ ಬಂದಾಗ ನಾವೇನ್ ಮಾಡ್ತೀವಿ, ನೆಟ್ ಪ್ರೆಷರ್ ಅಂತ ಕೇಳಿದಾಗ ಡಿಫ್ರೆನ್ಸ್ ಅನ್ನ ನೋಡ್ತೀವಿ. ನಾವೊಂದ್ ಕಾರಣ ಈಗ ಇಲ್ಲಿ ಏರ್ ಮೂವ್ ಆಗ್ತಾ ಇಲ್ಲ, ಕೈನೆಟಿಕ್ ಎನರ್ಜಿ ಕಡಿಮೆ ಇದೆ, ಕೈನೆಟಿಕ್ ಎನರ್ಜಿ 0 ಇದೆ, ಪ್ರೆಷರ್ ಮ್ಯಾಕ್ಸಿಮಮ್ ಆಯ್ತು. ಇಲ್ಲಿ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇದೆ, 40 ಮೀಟರ್ ಪರ್ ಸೆಕೆಂಡ್, ಪ್ರೆಷರ್ ಕಡಿಮೆ ಇರುತ್ತೆ ಅನ್ನೋದು ನಮ್ಗೊಂದು ಐಡಿಯಾ ಬರುತ್ತೆ ನೋಡ್ತಿದ್ದಂಗೆ. ಸೊ ಏರ್ ಮೂವಿಂಗ್ ಪ್ಯಾರಲಲ್ ಟು ದ ರೂಟ್ ಮೀನ್ಸ್ ಹಾರಿಜಾಂಟಲ್ ಫ್ಲೋ. ಓಕೆ, ಫ್ರಮ್ ಬರ್ನೌಲಿಸ್ ಇಕ್ವೇಶನ್ P1 plus half rho V1 square equals to P2 plus half rho V2 square. ನಮಗೆ ಹಾರಿಜಾಂಟಲ್ ಫ್ಲೋ ಅನ್ನೋದು ಗೊತ್ತಾಗಿದೆ, ಹಾಗಾಗಿ ಈ ರೀತಿ ಬರಿತೀವಿ ನಾವು. ನೆಕ್ಸ್ಟ್ ಏನಾಗುತ್ತೆ ಕೇಳಿದ್ರೆ, ಫೋರ್ಸ್ ಆನ್ ದ ರೂಪ್ ಇಸ್ ಡ್ಯೂ ಟು ಪ್ರೆಷರ್ ಡಿಫರೆನ್ಸ್. ಓಕೆ, ಪ್ರೆಷರ್ ಡಿಫರೆನ್ಸ್ ಅನ್ನ ನಾವು ಡೆಲ್ಟಾ ಪಿ ಅಂತ ತಗೊಂಡ್ರೆ ದಟ್ ಈಸ್ P1 ಮೈನಸ್ P2. ನಾನು P1 ಜಾಸ್ತಿ ಇರ್ಬೋದು ಅಂತ ಹೇಳಿದೀನಿ, ಈಗ P1 ಜಾಸ್ತಿ ಇದೆ ಅಂತ ತಗೊಳ್ಳಿ, ಇಲ್ಲಾಂದ್ರೆ ಏನಾಗಲ್ಲ, ನೆಗೆಟಿವ್ ಬರುತ್ತೆ ಅಷ್ಟೇ. P1 ಜಾಸ್ತಿ ಇದ್ರೆ ಪಾಸಿಟಿವ್ ಬರುತ್ತೆ, P1 ಕಡಿಮೆ ಇದ್ರೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ನೆಗೆಟಿವ್ ಬಂದ್ರೆ ನಾವು ಅನ್ಕೊಂಡಿದ್ದು ಅಲ್ಲ, ಉಲ್ಟಾ ಅಂತ ತಿಳ್ಕೋಬೇಕು. ಸೊ ನಾವು ಈ ಇಕ್ವೇಶನ್ ಅಲ್ಲಿ ನಮಗೆ P1 ಮೈನಸ್ P2 ಅಂತ ಮಾಡಿದ್ರೆ ಬರ್ನೌಲಿಸ್ ಇಕ್ವೇಶನ್ ಅಲ್ಲಿ ನಮ್ಗೆ ಏನ್ ಸಿಗುತ್ತೆ, P1 ಮೈನಸ್ P2 ಈಕ್ವಲ್ಸ್ ಟು ಹಾಫ್ ರೋ V2 ಸ್ಕ್ವೇರ್ ಮೈನಸ್ ಹಾಫ್ ರೋ V1 ಸ್ಕ್ವೇರ್ ಅಂತ ತಗೋತೀವಿ. ಆಮೇಲೆ ಡೆಲ್ಟಾ ಪಿ ಈಕ್ವಲ್ಸ್ ಟು ಹಾಫ್ ರೋ V2 ಸ್ಕ್ವೇರ್ ಮೈನಸ್ V1 ಸ್ಕ್ವೇರ್ ಅಂತ ನಾವು ಇಲ್ಲಿ ಬರೀಬಹುದು. ಓಕೆ, ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಹಾಫ್. ಈಗ ನೋಡಿ, ಇದು ಯಾವುದು ಫ್ಲೂಯಿಡ್, ಯಾವುದು ಇಲ್ಲಿ ಏರ್. ಅದಕ್ಕೆ ನೋಡಿ ಡೆನ್ಸಿಟಿ ಆಫ್ ದ ಏರ್ ಅನ್ನ ಕೊಟ್ಟಿದ್ದಾರೆ 1.2 kg per meter cube ಅಂತೇಳಿ. 1.2 ವ್ಯಾಲ್ಯೂಸ್ ಅನ್ನ ಇಲ್ಲಿ ಹಾಕಿ 40 ಇದೆ, 40 ಸ್ಕ್ವೇರ್ ಆಯ್ತು. ಸೊ ದಟ್ ಇಸ್ 0.6, ಇದು 2 ಇಂದ ಡಿವೈಡ್ ಮಾಡಿದ್ರೆ 40 ಸ್ಕ್ವೇರ್ ಅಂದ್ರೆ 1600 ಅಥವಾ 1600 ಆಗುತ್ತೆ. ಮಲ್ಟಿಪ್ಲೈ ಮಾಡಿ ವಿಲ್ ಗೆಟ್ ದ ಡೆಲ್ಟಾ ಪಿ 960 ಪಾಸ್ಕಲ್. ಇದು ಪ್ರೆಷರ್ ಡಿಫರೆನ್ಸ್. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದ್ರೆ, ನಮ್ಗೆ ಅವ್ರು ಕೇಳ್ತಾ ಇರೋದು ನ್ಯೂಟನ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ, ಫೋರ್ಸ್ ಅನ್ನ ಕೇಳ್ತಾ ಇದ್ದಾರೆ. ಫೋರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಇದ್ರ ಮೇಲೆ ಅಂದ್ರೆ ನಾವೇನ್ ಮಾಡ್ಬೇಕು, ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಫೋರ್ಸ್ ಪರ್ ಏರಿಯಾ ಅಂತ ಆಗುತ್ತೆ. ಸೊ ಹಾಗಾಗಿ ಫೋರ್ಸ್ ಅಂದ್ರೆ ಏನಾಯ್ತು, ಫೋರ್ಸ್ ಆನ್ ದ ರೂಪ್ ಇಸ್ P is equal to delta P into A. ಏರಿಯಾದಿಂದ ಮಲ್ಟಿಪ್ಲೈ ಮಾಡಬೇಕು. ಏರಿಯಾ ಕೊಟ್ಟಿದ್ದಾರೆ 250 ಮೀಟರ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗಾಗಿ F is equal to 960 into 250 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ನೋಡಿ ಇಷ್ಟು ಬರುತ್ತೆ. 2 4 ಆದ್ಮೇಲೆ 1 2 3 4 zeros ಬರುತ್ತೆ ನ್ಯೂಟನ್. ಸೊ ಆ ರೀತಿ ಇಲ್ಲ, ಅದಕ್ಕೆ ಅವರು ಏನು ಮಾಡಿದ್ದಾರೆ, ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಬರೆದಿದ್ದಾರೆ 2.4 into 10⁵ ನ್ಯೂಟನ್. ಸೊ ಈಗ ನಮಗೆ 2.4 into 10⁵ ನ್ಯೂಟನ್ ಅಪ್ವರ್ಡ್ಸ್ ಅಥವಾ ಡೌನ್ವರ್ಡ್ಸ್ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾವೀಗ ಏನ್ ಮಾಡುವ, ಇಲ್ಲಿ ನಮಗೆ ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಗೊತ್ತಾಗಿದೆ. ಸೊ P1 ಈಸ್ ಗ್ರೇಟರ್ ದೆನ್ P2. P1 ಜಾಸ್ತಿ ಇದೆ, P2 ಕಡಿಮೆ ಇದೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ ನಮಗೆ. ಹಾಗಾಗಿ ನಾವೇನ್ ಹೇಳ್ಬೋದು, ಯಾವ್ದು ಜಾಸ್ತಿ ಇದೆಯೋ ಪ್ರೆಷರ್ ಅದು ಮೇಲ್ಮುಖವಾಗಿ ಒತ್ತುತ್ತೆ. ಹಾಗಾಗಿ ನೆಟ್ ಫೋರ್ಸ್ ಇಸ್ ಆಕ್ಟಿಂಗ್ ಅಪ್ವರ್ಡ್ಸ್. ಹಾಗಾದ್ರೆ ನಮ್ಮ ಆನ್ಸರ್ ಯಾವುದು ಕರೆಕ್ಟ್? ಸೊ 2.4 into 10⁵ ನ್ಯೂಟನ್ ಅಪ್ವರ್ಡ್ಸ್ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ ಇನ್ನೊಂದು ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡೋಣ, ವೆಲಾಸಿಟಿ ಆಫ್ ಎಫ್ಲಕ್ಸ್ ಅನ್ನುವಂಥದ್ದು. ಸೊ ಇಲ್ಲಿ ಲಿಕ್ವಿಡ್ ಇಸ್ ಫಿಲ್ಡ್ ಅಪ್ ಟು ಹೈಟ್ ಎಚ್ ಇನ್ ವೆಸಲ್. ಅಂದ್ರೆ ಒಂದು ವೆಸಲ್ ಅಲ್ಲಿ ಆ ಒಂದು ಲಿಕ್ವಿಡ್ ಫಿಲ್ಅಪ್ ಆಗಿದೆ ಅನ್ಕೊಳ್ಳೋಣ. ಸೊ ಈ ಹೈಟ್ ಏನಿದೆ ಇದರ ಎಚ್ ಅಂತ ತಿಳ್ಕೊಳ್ಳೋಣ, ಕ್ಯಾಪಿಟಲ್ ಎಚ್ ಅಂತ ತಿಳ್ಕೊಳ್ಳೋಣ. ಆಮೇಲೆ ಸ್ಮಾಲ್ ಹೋಲ್ ಎಟ್ ಎ ಡೆಪ್ತ್ ಸ್ಮಾಲ್ ಎಚ್ ಬಿಲೋ ದ ಸರ್ಫೇಸ್ ಆಫ್ ದ ಸರ್ಫೇಸ್ ಇನ್ ದ ಸ್ಮಾಲ್ ಎಚ್ ಡಿಸ್ಟೆನ್ಸ್ ಅಲ್ಲಿ ನೋಡಿ ಈ ರೀತಿ ಇಲ್ಲೊಂದು ಹೋಲ್ ಇದೆ ಅನ್ಕೊಳ್ಳೋಣ, ಸರ್ಫೇಸ್ ಆಫ್ ದ ಲಿಕ್ವಿಡ್. ದ ವೆಲಾಸಿಟಿ ವಿ ವಿತ್ ವಿಚ್ ದ ಲಿಕ್ವಿಡ್ ಕಮ್ಸ್ ಔಟ್ ಆಫ್ ದ ಹೋಲ್ ಈಸ್ ಕಾಲ್ಡ್ ದ ವೆಲಾಸಿಟಿ ಆಫ್ ಎಫ್ಲಕ್ಸ್. ಈ ಹೋಲ್ ಅಲ್ಲಿ ಬರುತ್ತಲ್ವಾ ಫ್ಲೂಯಿಡ್ ಕಮ್ಸ್ ಔಟ್ ಫ್ರಮ್ ದ ಹೋಲ್, ಅದರ ವೆಲಾಸಿಟಿಯನ್ನು ನಾವೇನಂತೀವಿ, ಸ್ಪೀಡ್ ಆಫ್ ಎಫ್ಲಕ್ಸ್ ಅಂತ ಕರಿತೀವಿ. ವೆನ್ ವೆಸಲ್ ಈಸ್ ಓಪನ್ ಟು ದ ಅಟ್ಮಾಸ್ಫಿಯರ್, ಇದು ಕ್ಲೋಸ್ ಇಲ್ಲ ಅನ್ಕೊಳ್ಳಿ, ಕ್ಲೋಸ್ ಇದ್ದದ್ದು ಕ್ಲಾಸ್ ಅಲ್ಲಿ ನೀವು ಕಲ್ತಿರ್ತೀರಾ ಅನ್ಕೋತೀನಿ, ಅದೊಂದು ಸಣ್ಣ ಡೆರಿವೇಶನ್ ಇದೆ. ಆಮೇಲೆ ಲಾಸ್ಟಿಗೆ ನಾವು ಓಪನ್ ದ ವೆಸಲ್ ಈಸ್ ಓಪನ್ ಟು ದ ಅಟ್ಮಾಸ್ಫಿಯರ್ ಅಂತ ತಗೊಂಡು ನಾವು ಇದನ್ನ ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಇಕ್ವೇಟ್ ಮಾಡ್ತೀವಿ. ಸೊ ಇಲ್ಲೂ ಕೂಡ ಔಟ್ಕಮ್ ಏನಿದೆ, ಇದು ಅಟ್ಮಾಸ್ಫಿಯರ್ಗೆ ಓಪನ್ ಆಗೋದ್ರಿಂದ ಪ್ರೆಷರ್ ಅಲ್ಲಿ ಕ್ಯಾನ್ಸಲ್ ಆಗಿ ಹೊರಟೋಗುತ್ತೆ. ಆ ಡೆರಿವೇಶನ್ ಏನ್ ನಮ್ಗೀಗ ನಾವು ನೆಕ್ ಮೂವ್ಮೆಂಟ್ ಅಲ್ಲಿ ಇದೀವಿ, ನಮ್ಗೆ ಎಕ್ಸ್ಪ್ರೆಷನ್ಸ್ಗಳು ನೆನಪಿದ್ರೆ ಸಾಕಲ್ವಾ. ಸೊ ಹಾಗಾಗಿ ಇದು ಕಮ್ಸ್ ಔಟ್ ಫ್ರಮ್ ದ ಹೋಲ್. ಅಂಡ್ ಈಗಿಲ್ಲ ನೋಡಿ ವೆಲಾಸಿಟಿ ಆಫ್ ಎಫ್ಲೆಕ್ಸ್ ಅನ್ನೋದೇನು, ಇದರ ಸ್ಪೀಡ್ ಎಷ್ಟು ಅನ್ನೋದು ಬೇಕು ನಮ್ಗೆ. ಅದಕ್ಕೆ V is equal to square root of 2gh ನೆನ್ಪಿಟ್ಕೊಳ್ಳೋ ಸುಲಭ, ಇದು ಸಿಂಪಲ್ ಕೇಸ್. ಓಕೆ, ನೆಕ್ಸ್ಟ್ ಏನು ಅಂದ್ರೆ ಟೈಮ್ ಟೇಕನ್ ಬೈ ದ ಲಿಕ್ವಿಡ್ ಎಮರ್ಜಿಂಗ್ ಫ್ರಮ್ ದ ಹೋಲ್ ಟು ಹಿಟ್ ದ ಗ್ರೌಂಡ್ ಇಸ್. ನೋಡಿ ಇದು ಇಂಪಾರ್ಟೆಂಟ್. ನೀರನ್ನ ಫಿಲ್ಅಪ್ ಮಾಡಿದ್ರೆ ನೀವು ಯಾವಾಗ ಈ ಹೋಲ್ ಓಪನ್ ಮಾಡ್ತೀರಿ, ಸೊ ಇಲ್ಲಿಂದ ಅದು ಗ್ರೌಂಡಿಗೆ ಟಚ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಇದು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 2 into h minus h divided by g. ನೆನಪಿರ್ಲಿ, ಇಲ್ಲಿ ನಾವು ಸಿಂಬಾಲಿಕಲಿ h ಅನ್ನೋದು ಕ್ಯಾಪಿಟಲ್ H ಅಂದ್ರೆ ಹೈಟ್ ಆಫ್ ದ ಟೋಟಲ್ ಹೈಟ್ ಆಫ್ ದ ಫ್ಲೂಯಿಡ್. h minus h ಅಂದ್ರೆ ಏನಾಗುತ್ತೆ, h ಅಲ್ಲಿ ಈ ಹೈಟ್ ಅನ್ನ ನಾವು ತೆಗಿತೀವಿ. ಸೊ ಇಷ್ಟು ಹೈಟ್ ಉಳ್ಕೊಂಡಿರುತ್ತೆ, ಇವೆಲ್ಲ ಗೊತ್ತಿರಬೇಕು. ಇಲ್ಲಾಂದ್ರೆ ಅವ್ರು ಕೊಟ್ಟಿದ್ದೇನೋ ನಾವು ಸಬ್ಸ್ಟಿಟ್ಯೂಟ್ ಏನೋ ಮಾಡ್ತೀವಿ, ಆನ್ಸರ್ ರಾಂಗ್ ಆಗಿ ಬಂದ್ಬಿಡುತ್ತೆ ಅಂತ ಹೇಳಿ.
ಇನ್ನು ನೆಕ್ಸ್ಟ್ ಏನು ಕೇಳಿದ್ರೆ ಹಾರಿಜಾಂಟಲ್ ರೇಂಜ್, ಇದು ಎಷ್ಟು ದೂರ ಈ ಹಾರಿಜಾಂಟಲ್ ಡಿಸ್ಟೆನ್ಸ್ ನಾವು ರೇಂಜ್ ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ನೋಡ್ತೀವಲ್ವಾ, ಹಾರಿಜಾಂಟಲ್ ರೇಂಜ್ ಎಷ್ಟು, ಆರ್ ಇಸ್ ಈಕ್ವಲ್ ಟು ವಿ ಇಂಟು ಟಿ ಅಂತ ಬರುತ್ತೆ. ಸೊ ನಾವು ಐ ಮತ್ತೆ ಟಿ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಇಂಟು ಸ್ಕ್ವೇರ್ ರೂಟ್ ಆಫ್ ಎಚ್ ಇಂಟು ಎಚ್ ಮೈನಸ್ ಎಚ್ ಅಂತ ಬರುತ್ತೆ. ಇದು ಹಾರಿಜಾಂಟಲ್ ರೇಂಜ್ ಅನ್ನುವಂಥದ್ದು. ರೇಂಜ್ ಈಸ್ ಮ್ಯಾಕ್ಸಿಮಮ್, ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ ಅಂದ್ರೆ ಈ ಹೋಲು ಕರೆಕ್ಟ್ ಮಿಡ್ ಪಾಯಿಂಟ್ ಅಲ್ಲಿ ಇದ್ರೆ, ಅಂದ್ರೆ ಹೈಟಿನ ಮಧ್ಯದಲ್ಲಿ ಇದ್ರೆ h/2 ಇದ್ರೆ ಅವಾಗ ಆಗುತ್ತೆ. ಸೊ h ಇಸ್ ಈಕ್ವಲ್ ಟು h/2 ಅನ್ನೋದು ಆನ್ಸರ್ ಅದಕ್ಕೆ. ನೆಕ್ಸ್ಟ್ ಟೈಮ್ ಟೇಕನ್ ಟು ಎಂಪ್ಟಿ ದ ಟ್ಯಾಂಕ್, ಟ್ಯಾಂಕ್ ಫುಲ್ ಖಾಲಿ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಅಂತ ಕೇಳ್ತಾರೆ. ಈಗ ನೋಡಿ, ಈ ಒಂದು ವೆಸಲ್ ಅಲ್ಲಿ ಲಿಕ್ವಿಡ್ ಹೈಟ್ ಅಲ್ಲಿ ತುಂಬಿಕೊಂಡಿದೆ ಅನ್ಕೊಳ್ಳಿ, ಮತ್ತೆ ಬಾಟಮ್ ಅಲ್ಲಿ ಹೋಲ್ ಇದೆ ಅನ್ಕೊಳ್ಳೋಣ. ಯಾಕೆಂದ್ರೆ ಬಾಟಮ್ ಅಲ್ಲಿ ಇದ್ರೆ ನಮ್ಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಸ್ಮಾಲ್ ಹೋಲ್ ಈಸ್ ಅಟ್ ದ ಬಾಟಮ್ ಆಫ್ ದ ಸರ್ಫೇಸ್, ಬಾಟಮ್ ಅಲ್ಲಿ ಸ್ಮಾಲ್ ಹೋಲ್ ಇದೆ ಅನ್ಕೊಳ್ಳಿ. ವೆನ್ ವೆಸಲ್ ಈಸ್ ಓಪನ್ ಟು ದ ಅಟ್ಮಾಸ್ಫಿಯರ್ ಇದು ಓಪನ್ ಆಗಿದೆ ಅನ್ಕೊಳ್ಳಿ, ಈ ಅಪ್ಪರ್ ಸರ್ಫೇಸ್. ಸೊ ಟೈಮ್ ಟೇಕನ್ ಟು ಎಂಪ್ಟಿ ದ ಟ್ಯಾಂಕ್ ಇಸ್, ಡೈರೆಕ್ಟ್ ಎಕ್ಸ್ಪ್ರೆಷನ್ ಏನು ಕೇಳಿದ್ರೆ ಕ್ಯಾಪಿಟಲ್ A ಡಿವೈಡ್ ಬೈ ಸ್ಮಾಲ್ a ಸ್ಕ್ವೇರ್ ರೂಟ್ ಆಫ್ 2h/g. ಈ ಎ ಅಂದ್ರೆ ಏನು ಗೊತ್ತಾ, ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ದ ಟ್ಯಾಂಕ್, ಟ್ಯಾಂಕಿನ ಅಪ್ಪರ್ ಸರ್ಫೇಸ್ ಇದೆಯಲ್ಲ ಅದರ ಕ್ರಾಸ್ ಸೆಕ್ಷನ್ ಏರಿಯಾ. ಸ್ಮಾಲ್ a ಅನ್ನೋದು ಈ ಹೋಲಿನ ಅರಿಫೀಸ್ ಅಂತ ಕರೀತಾರಲ್ವಾ, ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ಅರಿಫೈಸ್ ಅಂತ ಹೇಳಿ. ಸೊ ಇದರ ಕ್ರಾಸ್ ಸೆಕ್ಷನ್ ಏರಿಯಾ. ಇನ್ನು ಉಳಿದಿದ್ದು ಗೊತ್ತಿದೆ ನಮಗೆ ಜಿ ಎಚ್ ಅನ್ನೋದು, ಎಚ್ ಅನ್ನೋದು ಹೈಟ್ ಅಬೌವ್ ದ ಅರಿಫೈಸ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾನು ಬಾಟಮ್ ಅಲ್ಲಿ ಹೋಲ್ ಅಂತ ತೋರಿಸಿದ್ರಿಂದ ನಿಮ್ಗೆ ಏನಾಯ್ತು, ಪೂರ್ತಿ ಹೈಟ್ ಸಿಗುತ್ತೆ. ಇಲ್ಲೆಲ್ಲ ಮಧ್ಯೆ ಇದ್ರೆ ಅದು ಎಷ್ಟು ಹೈಟ್ ಮೇಲಿದೆ ಅಷ್ಟನ್ನೇ ನಾವು ಎಚ್ ಅಂತ ತಗೋಬೇಕು. ಸೊ ಎಚ್ ಇಸ್ ಹೈಟ್ ಆಫ್ ವಾಟರ್ ಅಬೌವ್ ಅರಿಫೈಸ್ ಅಂತ ಹೇಳಿ, ಅದ್ರ ಮೇಲಿನ ಹೈಟ್ ಅಂತ ತಗೋಬೇಕು. ಓಕೆ, ಈಗ ಒಂದು ಪ್ರಾಬ್ಲಮ್ ನೋಡಿ ಇಲ್ಲಿ. ಸಿಲಿಂಡ್ರಿಕಲ್ ಕಂಟೈನರ್ ಕಂಟೈನಿಂಗ್ ವಾಟರ್ ಹ್ಯಾಸ್ ಎ ಸ್ಮಾಲ್ ಹೋಲ್ ಎಟ್ ಎ ಹೈಟ್ h equals to 8 centimeter ಫ್ರಮ್ ದ ಬಾಟಮ್ ಅಂಡ್ ಎಟ್ ಎ ಡೆಪ್ತ್ ಆಫ್ 2 centimeter ಫ್ರಮ್ ದ ಟಾಪ್ ಸರ್ಫೇಸ್ ಆಫ್ ದ ಲಿಕ್ವಿಡ್. ಇಲ್ಲಿ 2 ಇದೆ, ಎಚ್ ಅನ್ನೋದು ಇಲ್ಲಿವರೆಗೆ ಅಂತ ಹೇಳ್ತಾರೆ ಅವರು, ಈ ಮಾರ್ಕ್ ಮಾಡಿದಾರಲ್ಲ. ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ವಾಟರ್ ಬಿಫೋರ್ ಇಟ್ ಹಿಟ್ಸ್ ದ ಗ್ರೌಂಡ್ ಇಸ್, ಹಾರಿಜಾಂಟಲ್ ರೇಂಜ್ ಅನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಹಾರಿಜಾಂಟಲ್ ರೇಂಜ್ಗೆ ಎಕ್ಸ್ಪ್ರೆಷನ್ ನೆನಪಿರುತ್ತೆ ಅನ್ಕೋತೀನಿ, 2 ಇಂಟು ಸ್ಕ್ವೇರ್ ರೂಟ್ ಆಫ್ ಸ್ಮಾಲ್ h ಬ್ರಾಕೆಟ್ ಅಲ್ಲಿ ಕ್ಯಾಪಿಟಲ್ H ಮೈನಸ್ ಎಚ್ ಅಂತ ಬರುತ್ತೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಎಚ್ ಹೈಟ್ ಅಬೌವ್ ದ ಹೋಲ್ ಇದೆಯಲ್ಲ 2 centimeter. ನಮಗೆ ಟೋಟಲ್ ಹೈಟ್ ಕೊಡ್ಲಿಲ್ಲ, ಕ್ಯಾಪಿಟಲ್ H ಅಂದ್ರೆ ಟೋಟಲ್ ಹೈಟ್ ಆಫ್ ದ ವೆಸಲ್ ಅಲ್ವಾ. ಹಾಗಾಗಿ ನಾವೇನ್ ಮಾಡುವ 8 + 2 ಮಾಡ್ಕೊಳ್ಳಿ, ಅವಾಗ ಏನಾಗುತ್ತೆ ಅದು 10 centimeter ಆಗುತ್ತೆ. ಓಕೆ, ಈಗ ನಮಗೆ ಎಚ್ ಸಿಕ್ತು, ಸ್ಮಾಲ್ ಎಚ್ ಗೊತ್ತಾಗಿದೆ ನಮಗೆ, ಸಬ್ಸ್ಟಿಟ್ಯೂಟ್ ಮಾಡಿ 2 ಇಂಟು ಸ್ಕ್ವೇರ್ ರೂಟ್ ಆಫ್ 2 ಇಂಟು 10 - 2 ಅಂತ ಹೇಳಿ. ಸೊ ಇಲ್ಲಾಂದ್ರೆ ನೀವು ಎಕ್ಸ್ಪರ್ಟ್ ಆದ್ರೆ ಒಂದ್ 2-3 ಸರಿ ಮಾಡಿದ್ಮೇಲೆ ಇದನ್ನೆಲ್ಲ ಮಾಡಾಗತ್ತಿರಲ್ಲ, ಏನ್ ಮಾಡ್ತೀರಿ, ಎಚ್ ಮೈನಸ್ ಎಚ್ ಅಂದ್ರೆ ಏನು, ಸೊ ದಿಸ್ ಇಸ್ 8 centimeter. ಸೊ ಇಲ್ಲಿ ನೋಡಿ ಅದೇ ಬರ್ತಾ ಇರೋದು, 10 - 2 ಅಂದ್ರೆ 8 ಬರುತ್ತೆ. ಸೊ ಹಾಗಾಗಿ 2 ಇಂಟು ಸ್ಕ್ವೇರ್ ರೂಟ್ ಆಫ್ 16 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 16 ಅಂದ್ರೆ 4 ಬರುತ್ತಲ್ವಾ. ಸೊ ಹಾಗಾಗಿ 2 ಇಂಟು 4 ಅಂದ್ರೆ 8 centimeter. ಸೊ ದಟ್ ಇಸ್ ದ ಕರೆಕ್ಟ್ ಆನ್ಸರ್. Next, a rectangular vessel when full of water takes 10 minutes to be emptied through an orifice in its bottom. Bottom ಅಲ್ಲಿ ಹೋಲ್ ಇದೆಯಂತೆ, ಪೂರ್ತಿ ಖಾಲಿ ಆಗಲಿಕ್ಕೆ 10 minutes ತಗೊಳುತ್ತಂತೆ. How much time will it take to empty when half filled with water? ಅರ್ಧದಷ್ಟು ವಾಟರ್ ಫಿಲ್ ಅಪ್ ಇದ್ರೆ ಅದು ಎಷ್ಟು ಟೈಮ್ ಅಲ್ಲಿ ಖಾಲಿ ಆಗುತ್ತೆ? ಎರಡು ಸಿಚುವೇಶನ್, ಒಂದು ಫುಲ್ ಇದ್ದಾಗ, ಇನ್ನೊಂದು ಹಾಫ್ ಇದ್ದಾಗ. ಸೊ ಟೈಮ್ ಟೇಕನ್ ಟು ಎಂಪ್ಟಿ ದ ಟ್ಯಾಂಕ್ ಇಸ್ ನಮ್ಗೆ ಗೊತ್ತಿದೆ, ಟಿ ಇಸ್ ಈಕ್ವಲ್ ಟು ಎ ಕ್ಯಾಪಿಟಲ್ A ಡಿವೈಡ್ ಬೈ ಎ ಸ್ಕ್ವೇರ್ ರೂಟ್ ಆಫ್ 2h/g ಅಂತೇಳಿ. ಓಕೆ, ನಾವೀಗ ಏನ್ ಮಾಡುವ, ಈ ಎಕ್ಸ್ಪ್ರೆಷನ್ ನೋಡಿದ್ರೆ ಇವೆಲ್ಲ ಫಿಕ್ಸ್ ಇರುತ್ತೆ. ಕ್ರಾಸ್ ಸೆಕ್ಷನ್ ಏರಿಯಾ ಬೋತ್ ಅರಿಫೈಸ್ ಇರ್ಬೋದು, ಸರ್ಫೇಸ್ ಟ್ಯಾಂಕ್ ಇಂದ ಇರ್ಬೋದು, ಜಿ ಕಾನ್ಸ್ಟೆಂಟ್ ಇರುತ್ತೆ, 2 ನಂಬರ್, ಟಿ ಇಸ್ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಎಚ್ ಅಂತ ಗೊತ್ತಾಯ್ತು. ಅದಕ್ಕೆ ನಾವು T2/T1 ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ H2/H1 ಅಂತ ಆಗುತ್ತೆ. ಈಗ ನೆಕ್ಸ್ಟ್ ಏನ್ ಮಾಡುವ, ನಾವು T2 ಬೇಕು ನಮಗೆ, T1 ಇಂಟು ಸ್ಕ್ವೇರ್ ರೂಟ್ ಆಫ್ H2/H1. ಓಕೆ, H2 ಅನ್ನೋದು ಸೆಕೆಂಡ್ ಕೇಸು, H1 ಅನ್ನೋದು ಫಸ್ಟ್ ಕೇಸು. ಹಾಗಾಗಿ ಫಸ್ಟ್ ಕೇಸಲ್ಲಿ T1 10 minutes ಅಂತ ಹೇಳಿದ್ದಾರೆ ಅವರು, ಆಮೇಲೆ H1 ಅನ್ನ H ಅಂತ ಹೇಳ್ತಾರೆ, H2 ಅನ್ನ H/2 ಅಂತ ಹೇಳ್ತಾರೆ. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ. ಸೊ 10 ಇಂಟು H/2/H ಅಂತ ಬಂತು, H ಕ್ಯಾನ್ಸಲ್ ಆಯ್ತು, 1/2 ಉಳ್ಕಂತವ್ರು ರೂಟ್ ಒಳಗಡೆಗೆ. ಸೊ ದಟ್ ಈಸ್ 10 ಇಂಟು 1/√2 ಆಯ್ತು. √2 ಅಂದ್ರೆ 1.41 ಬರುತ್ತೆ. ನೀವು ಅದರಿಂದ ಡಿವೈಡ್ ಮಾಡ್ಬೇಕಿತ್ತು, ಈ ಸಣ್ಣ ಕೆಲಸನೆಲ್ಲ ಕಲ್ತಿರ್ಬೇಕು ನೀವು. ಸೊ ಡಿವೈಡ್ ಮಾಡಿದಾಗ ಆನ್ಸರ್ 7.07 ಬರುತ್ತೆ. ನಿಮ್ಗೆ 7 ಬರ್ತಿದ್ದಾಗ ನಿಲ್ಸ್ಬೋದು, ಗೊತ್ತಾಯ್ತಾ. ಸೊ ನಿಲ್ಸಿದಾಗ ಏನಾಯ್ತು, ನಿಮ್ಗೆ 7 minutes ಅನ್ನೋದು ಗೊತ್ತಾಗುತ್ತೆ ಆನ್ಸರ್. ಸೊ ನೆಕ್ಸ್ಟ್ ಆರ್ಕಿಮಿಡಿಸ್ ಪ್ರಿನ್ಸಿಪಲ್, ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಇಂಡೈರೆಕ್ಟ್ ಅಂದ್ರೆ ಡೆನ್ಸಿಟಿ ಮೇಲೆಲ್ಲ ಕ್ವಶನ್ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ಏನ್ ಹೇಳ್ತಾನೆ ಆರ್ಕಿಮಿಡಿಸ್, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ವೆನ್ ಎ ಸಾಲಿಡ್ ಬಾಡಿ ಇಸ್ ಕಂಪ್ಲೀಟ್ಲಿ ಆರ್ ಪಾರ್ಷಿಯಲಿ ಇಮರ್ಸ್ಡ್ ಇನ್ ಎ ಫ್ಲೂಯಿಡ್, ಯಾವುದೋ ಸಾಲಿಡ್ ಅನ್ನ ನೀರೊಳಗಡೆ ಅಥವಾ ಯಾವುದೋ ಲಿಕ್ವಿಡ್ ಒಳಗಡೆ ಹಾಕ್ತೀರಿ, ಅವಾಗ ಏನಾಗುತ್ತೆ, ಇಟ್ ಎಕ್ಸ್ಪೀರಿಯನ್ಸ್ ಆನ್ ಅಪ್ವರ್ಡ್ ಥ್ರಸ್ಟ್ ಆರ್ ಬಯಂಟ್ ಫೋರ್ಸ್ ಈಕ್ವಲ್ ಟು ದ ವೇಟ್ ಆಫ್ ದ ಫ್ಲೂಯಿಡ್ ಡಿಸ್ಪ್ಲೇಸ್ಡ್ ಬೈ ಇಟ್. ಓಕೆ, ಫ್ಲೂಯಿಡ್ ಇನ್ಕ್ಲೂಡ್ಸ್ ಬೋತ್ ಲಿಕ್ವಿಡ್ ಅಂಡ್ ಗ್ಯಾಸಸ್. ಫ್ಲೂಯಿಡ್ ಅಂದ್ರೆ ಏನು, ಲಿಕ್ವಿಡ್ ಇರುತ್ತೆ, ಗ್ಯಾಸು ಇರುತ್ತೆ.
ಅದಕ್ಕೆ ನಾವು ಫ್ಲೂಯಿಡ್ ಅಂತ ಕರಿತೀವಿ. ಯಾವುದು ಆಗಿರ್ಬೋದು. ಲೆಟ್ ಎ ಸಾಲಿಡ್ ಬಾಡಿ ಆಫ್ ಮಾಸ್ ಎಂ ಈಸ್ ಇಮರ್ಸ್ಡ್ ಇನ್ ಎ ಲಿಕ್ವಿಡ್. ಒಂದು ಎಂ ಅನ್ನೋದು ಕ್ಯಾಪಿಟಲ್ ಎಂ ಅನ್ನುವಂಥದ್ದು ಒಂದು ಸಾಲಿಡ್ ಬಾಡಿ, ಅದನ್ನು ನಾವು ಒಂದು ಲಿಕ್ವಿಡ್ ಅಲ್ಲಿ ಇಮರ್ಸ್ ಮಾಡಿದೀವಿ ಅನ್ಕೊಳ್ಳೋಣ. ಮಾಸ್ ಆಫ್ ದ ಲಿಕ್ವಿಡ್ ಡಿಸ್ಪ್ಲೇಸ್ಡ್ ಏನಂತ ಹೇಳಿ, ಆ ಲಿಕ್ವಿಡ್ ಏನಾಗುತ್ತೆ ಹೊರಗೆ ಬರುವಂಥದ್ದು, ಅಲ್ಲಿಂದ ಅದು ಆ ವೆಸಲ್ ಫುಲ್ ಇದೆ ಅನ್ಕೊಳ್ಳಿ, ನೀವು ಬಾಡಿಯನ್ನ ಇಮರ್ಸ್ ಮಾಡಿದ್ರಿ, ಎಷ್ಟು ನೀರು ಹೊರಗಡೆ ಬಂತು ಅನ್ನುವಂಥದ್ದು. ಸೊ ಅದನ್ನ ನಾವು ಮಾಸ್ ಅನ್ನ ಎಂ ಅಂತ ತೆಗೆದುಕೊಳ್ಳೋಣ. ಸೊ ಆಕ್ಚುಯಲ್ ವೇಟ್ ಆಫ್ ದ ಸಾಲಿಡ್ ಕ್ಯಾಪಿಟಲ್ ಎಂ ಇಂಟು ಜಿ. ನಾವು ವೇಟ್ ಅಂತ ಹೇಳಿದಾಗ ಎಂ ಇಂಟು ಜಿ ಅಂತೀವಲ್ವಾ. ಹಾಗಾದ್ರೆ ವೇಟ್ ಆಫ್ ದ ಲಿಕ್ವಿಡ್ ಡಿಸ್ಪ್ಲೇಸ್ಡ್ ಎಷ್ಟಾಯ್ತು, ಎಂ ಇಂಟು ಜಿ ಆಯ್ತು. ಈಗ ಏನಾಗುತ್ತೆ ಗೊತ್ತಾ, ಈ ಸಾಲಿಡ್ ತನ್ನ ವೇಟ್ ಅನ್ನ ಕಳ್ಕೊಳ್ಳುತ್ತೆ. ಸೊ ಅದಕ್ಕೆ ನಾವು ಅಪರೆಂಟ್ ವೇಟ್ ಆಫ್ ದ ಸಾಲಿಡ್ ಬಾಡಿ ಅಂದಾಗ ಏನ್ ಮಾಡಬೇಕು, ಈಗ ಅದು ಇಮರ್ಸ್ ಆದಾಗ ಅದು ಎಷ್ಟು ವೇಟ್ ಅನ್ನ ತೋರಿಸ್ತಾ ಇದೆ ಅನ್ನುವಂಥದ್ದು. ಸೊ ಆಕ್ಚುಯಲ್ ವೇಟ್ ಮೈನಸ್ ವೇಟ್ ಆಫ್ ದ ಲಿಕ್ವಿಡ್ ಡಿಸ್ಪ್ಲೇಸ್ಡ್. ಇದನ್ನೇ ಅವರು ಹೇಳಿರೋದು ಆರ್ಕಿಮಿಡಿಸ್. ಅದು ಎಷ್ಟು ವೇಟ್ ಕಳ್ಕೊಂಡಿದೆಯೋ ಅಷ್ಟು ವೇಟ್ ಅನ್ನ ಲಿಕ್ವಿಡ್ ಅನ್ನ ಅದು ಡಿಸ್ಪ್ಲೇಸ್ ಮಾಡುತ್ತೆ, ವೇಟ್ ಆಫ್ ದ ಲಿಕ್ವಿಡ್ ಡಿಸ್ಪ್ಲೇಸ್ಡ್. ಹಾಗಾಗಿ ಡಬ್ಲ್ಯೂ ಎಫರೆಂಟ್ ಅಂತ ನಾವು ತಗೊಂಡ್ರೆ ವೇಟ್ ಅನ್ನ, ಎಫರೆಂಟ್ ವೇಟ್ ಅಂದ್ರೆ ದಟ್ ಇಸ್ ಒರಿಜಿನಲ್ ಮಾಸ್ ಆಫ್ ದ ಸಾಲಿಡ್ ಮೈನಸ್ ಅಮೌಂಟ್ ಆಫ್ ವಾಟರ್ ಡಿಸ್ಪ್ಲೇಸ್ಡ್ ಅನ್ನುವಂಥದ್ದು. ಓಕೆ. ಸೊ ನೆಕ್ಸ್ಟ್ ಏನು ಕೇಳಿದ್ರೆ, ಈ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ತುಂಬಾ ಅಪ್ಲಿಕೇಶನ್ಸ್ ಇದೆ. ಟು ಫೈಂಡ್ ದ ರಿಲೇಟಿವ್ ಡೆನ್ಸಿಟಿ ಆಫ್ ಲಿಕ್ವಿಡ್, ಒಂದು ಲಿಕ್ವಿಡ್ ನ ರಿಲೇಟಿವ್ ಡೆನ್ಸಿಟಿಯನ್ನ ವೆನ್ ಸಾಲಿಡ್ ಈಸ್ ಇಮರ್ಸ್ಡ್ ಇನ್ ಡಿಫರೆಂಟ್ ಲಿಕ್ವಿಡ್ಸ್. ಬಟ್ ಇಲ್ಲಿ ವಾಟರ್ ನಲ್ಲಿ ಫಸ್ಟ್ ಅದು ಡಿಪ್ ಮಾಡಲೇಬೇಕು, ಇಲ್ಲಾಂದ್ರೆ ರಿಲೇಟಿವ್ ಡೆನ್ಸಿಟಿ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಬಟ್ ಈ ಒಂದು ಕಾನ್ಸೆಪ್ಟ್ ನಿಮಗೆ ಬೇರೆ ಬೇರೆ ವಿಷಯದಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಇಫ್ ಸಾಲಿಡ್ ವೇಸ್ ಡಬ್ಲ್ಯೂ ಎ ಇನ್ ಏರ್, ಇನ್ ಏರ್ ಅಲ್ಲಿ ಅದು ಏನು ವೇಟ್ ಅನ್ನ ತೋರಿಸ್ತೋ ಅದನ್ನ ನಾವು ಆಕ್ಚುಯಲ್ ವೇಟ್ ಅಂತ ಕರಿತೀವಿ, ನೆನಪಿರ್ಲಿ. ಅದೊಂದು ಈ ವೇಟ್ ಅಂತ ಹೇಳುವಾಗ ಏನ್ ಮಾಡ್ತೀವಿ, ಏರ್ ಮೀಡಿಯಂ ಅಲ್ಲಿ ನಾವು ಅದನ್ನ ವೇ ಮಾಡ್ತೀವಿ. ಬಟ್ ಇಲ್ಲಿ ನಾವು ಅದೆಲ್ಲ ಥಿಂಕ್ ಮಾಡಲ್ಲ. ಏರ್ ಕೂಡ ಒಂದು ಫ್ಲೂಯಿಡ್, ಅದು ಒಂದು ಅಪ್ವರ್ಡ್ ಥ್ರಸ್ಟ್ ಇರುತ್ತೆ, ಹಾಗೆ ಥಿಂಕ್ ಮಾಡಲ್ಲ. ಜಸ್ಟ್ ಅದನ್ನ ಆಕ್ಚುಯಲ್ ವೇಟ್ ಅಂತ ತಗೋತೀವಿ. ಸಾಲಿಡ್ ವೇಸ್ ಡಬ್ಲ್ಯೂ ಡಬ್ಲ್ಯೂ ಇನ್ ವಾಟರ್ ಆಫ್ ಡೆನ್ಸಿಟಿ ರೋ ಡಬ್ಲ್ಯೂ. ವಾಟರ್ ನಲ್ಲಿ ಅದು ಎಷ್ಟು ವೇ ಮಾಡುತ್ತೆ ಅಂತ ನೋಡ್ಕೊಂಡ್ವಿ. ದಟ್ ಈಸ್ ಡಬ್ಲ್ಯೂ ಇಂಟು ಡಬ್ಲ್ಯೂ ಡಬ್ಲ್ಯೂ ಅಂತ ಮಾಡ್ಕೊಂಡು ಅದೇ ಸಾಲಿಡ್ ಅನ್ನ ತಗೊಂಡು ನಾವು ಇನ್ನೊಂದು ಲಿಕ್ವಿಡ್ ಅದರ ಡೆನ್ಸಿಟಿ ರೋ ಎಲ್ ಇದೆ, ಅಲ್ಲಿ ಡಬ್ಲ್ಯೂ ಎಲ್ ಅನ್ನೋದು ಅದರ ವೇಟ್ ಅಂತ ಕೊಟ್ಟಿರ್ತಾರೆ. ಈ ತರ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ. ಸೊ ಲಾಸ್ ಇನ್ ವೇಟ್ ವೆನ್ ಸಾಲಿಡ್ ಈಸ್ ಇಮರ್ಸ್ಡ್ ಇನ್ ವಾಟರ್. ಇಮರ್ಸ್ಡ್ ಇನ್ ವಾಟರ್ ಅಲ್ಲಿ ಇಟ್ಟಾಗ ಎಷ್ಟು ಲಾಸ್ ಆಗುತ್ತೆ ಅನ್ನುವಂಥದ್ದು. ಸೊ ದಟ್ ಈಸ್ ಡಬ್ಲ್ಯೂ ಎ ಮೈನಸ್ ಡಬ್ಲ್ಯೂ ಡಬ್ಲ್ಯೂ. ಇದು ಆಕ್ಚುಯಲ್ ವೇಟ್, ಇದು ವಾಟರ್ ಅಲ್ಲಿ ಅದರ ವೇಟ್. ಇದು ಎಷ್ಟಕ್ಕೆ ಸಮ ಇರುತ್ತೆ ಅಂದ್ರೆ ಅಮೌಂಟ್ ಆಫ್ ವಾಟರ್ ಡಿಸ್ಪ್ಲೇಸ್ಡ್. ಸೊ ದಟ್ ಈಸ್ ನಾವು ಎಂ ಜಿ ಅಂತ ಅಲ್ಲಿ ಹೇಳಿದ್ದೆ ನಾನು, ಬಟ್ ಮಾಸ್ ಅನ್ನ ನಾವು ಇಲ್ಲಿ ತಗೊಳ್ಳಲ್ಲ, ಡೆನ್ಸಿಟಿ ತಗೋತೀವಿ, ನಮ್ಗೆ ಅನುಕೂಲ ಆಗುತ್ತೆ. ಸೊ ವಿ ಇಂಟು ರೋ ಡಬ್ಲ್ಯೂ ಇಂಟು ಜಿ ಅಂತ ಆಯ್ತು. ನೆಕ್ಸ್ಟ್ ಲಾಸ್ ಇನ್ ವೇಟ್ ವೆನ್ ಸಾಲಿಡ್ ಈಸ್ ಇಮರ್ಸ್ಡ್ ಇನ್ ಲಿಕ್ವಿಡ್ ಈಸ್ ದಟ್ ಈಸ್ ಡಬ್ಲ್ಯೂ ಎ ಮೈನಸ್ ಡಬ್ಲ್ಯೂ ಎಲ್, ದಟ್ ಈಸ್ ವಿ ರೋ ಎಲ್ ಇಂಟು ಜಿ. ಎರಡು ಇಕ್ವೇಶನ್ ಸಿಕ್ಕಿದೆ ನಮಗೆ. ಓಕೆ, ಈ ಎರಡು ಇಕ್ವೇಶನ್ ಅನ್ನ ನಾವು ಏನ್ ಮಾಡುವ ಈಗ, ಡಿವೈಡಿಂಗ್ ಇಕ್ವೇಶನ್ 2 by 1, ಎರಡನೇ ಇಕ್ವೇಶನ್ ನ 1ರಿಂದ ಡಿವೈಡ್ ಮಾಡೋಣ. ಸೊ ನಮ್ಗೆ ರೋ ಎಲ್ ಬೈ ರೋ ಡಬ್ಲ್ಯೂ, ಯಾಕೆಂದ್ರೆ ವಿ ಜಿ ಕಾಮನ್, ಎರಡು ಸೇಮ್ ಇರುವಂತದ್ದು, ಕ್ಯಾನ್ಸಲ್ ಆಗುತ್ತೆ ಡಿವೈಡ್ ಮಾಡಿದಾಗ. ಡಬ್ಲ್ಯೂ ಎ ಮೈನಸ್ ಡಬ್ಲ್ಯೂ ಎಲ್ ಡಿವೈಡ್ ಬೈ ಡಬ್ಲ್ಯೂ ಎ ಮೈನಸ್ ಡಬ್ಲ್ಯೂ ಡಬ್ಲ್ಯೂ. ವೆರಿ ಈಸಿ ನೋಡಿ. ಇದು ಆಕ್ಚುಯಲ್ ವೇಟ್ ಮೈನಸ್ ವೇಟ್ ಇನ್ ದ ಲಿಕ್ವಿಡ್, ಆಕ್ಚುಯಲ್ ವೇಟ್ ಮೈನಸ್ ವೇಟ್ ಇನ್ ದ ವಾಟರ್, ಇಷ್ಟೇ ಇರೋದು. ಸೊ ಇದು ರೋ ಎಲ್ ಬೈ ರೋ ಡಬ್ಲ್ಯೂ ಅಂದ್ರೆ ಏನಾಯ್ತು, ನಿಮ್ಗೆ ಫಸ್ಟ್ ಆ ಪಾರ್ಟ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ನಿಮಗೆ, ಇದು ಸ್ಪೆಸಿಫಿಕ್ ಗ್ರಾವಿಟಿ ಅಥವಾ ರಿಲೇಟಿವ್ ಡೆನ್ಸಿಟಿ, ಡೆನ್ಸಿಟಿ ಆಫ್ ದ ಸಬ್ಸ್ಟೆನ್ಸ್ ಡಿವೈಡ್ ಬೈ ಡೆನ್ಸಿಟಿ ಆಫ್ ದ ವಾಟರ್ ಎಟ್ 4 ಡಿಗ್ರಿ ಸೆಲ್ಸಿಯಸ್ ಅನ್ನುವಂಥದ್ದು. ಸೊ ಹಾಗಾಗಿ ಏನಾಯ್ತು ನಮಗೆ, ಈ ರೋ ಎಲ್ ಬೈ ರೋ ಡಬ್ಲ್ಯೂ ಅನ್ನೋದು ರಿಲೇಟಿವ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್, ನೆನಪಿರ್ಲಿ. ಓಕೆ, ಸೊ ಇದು ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಲಾ ಆಫ್ ಫ್ಲೋಟೇಷನ್. ಫ್ಲೋಟ್ ಆಗುವಾಗ ಏನ್ ಕಂಡೀಷನ್ ಇರಬೇಕು ನೋಡಿ. ಕೆಲವು ಬಾಡಿ ಫ್ಲೋಟ್ ಆಗುತ್ತೆ, ಕೆಲವು ಸಿಂಕ್ ಆಗುತ್ತೆ. ಈಗ ಸಿಂಕ್ ಆಗಿದ್ದಕ್ಕೆಲ್ಲ ಮಾತಾಡ್ಕೊಂಡು ಬಂದ್ವಿ. ಫ್ಲೋಟಿಂಗ್ ಕಂಡೀಷನ್ ಏನು ಅನ್ನುವಂಥದ್ದು. The necessary condition for a body to float in a fluid is that the weight of the fluid displaced by it must be equal to the weight of the body. ಯಾವುದೇ ಒಂದು ಬಾಡಿ ಫ್ಲೋಟ್ ಆಗಬೇಕು, ನೀರಿನಲ್ಲಿ ತೇಲ್ಬೇಕು ಅನ್ನೋದಾದ್ರೆ ಅದರ ಆಕ್ಚುಯಲ್ ವೇಟ್ ಏನಿದೆ ಅಷ್ಟು ವೇಟ್ ಅನ್ನ ಆ ಲಿಕ್ವಿಡ್ ಡಿಸ್ಪ್ಲೇಸ್ ಆಗಿರ್ಬೇಕು. ಆ ಬಾಡಿ ಅಷ್ಟು ಲಿಕ್ವಿಡ್ ಅನ್ನ ಡಿಸ್ಪ್ಲೇಸ್ ಮಾಡ್ಬೇಕು, ಅವಾಗ ಮಾತ್ರ ಅದು ಫ್ಲೋಟ್ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಇಫ್ ರೋ ಇಸ್ ದ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಅಂಡ್ ಸಿಗ್ಮಾ ಇಸ್ ದ ಡೆನ್ಸಿಟಿ ಆಫ್ ದ ಸಾಲಿಡ್ ಆಫ್ ವಾಲ್ಯೂಮ್ ವಿ, ಈ ರೀತಿ ಕಂಡೀಷನ್ ಹಾಕೊಂಡ್ರೆ ನಾವು ಎರಡು ಡೆನ್ಸಿಟಿ ಬೇಕು ನಮಗೆ. ಒಂದು ಲಿಕ್ವಿಡ್ ಡೆನ್ಸಿಟಿ, ವಾಟರ್ ಇರ್ಬೋದು, ಯಾವುದೇ ಇರ್ಬೋದು. ಸಿಗ್ಮಾ ಅನ್ನೋದೇನು ಡೆನ್ಸಿಟಿ ಆಫ್ ದ ಸಾಲಿಡ್. ಈಗ ಏನಾಗುತ್ತೆ ಒಂದೇ ನೋಡಿ, ಬಾಡಿ ವಿಲ್ ಫ್ಲೋಟ್ ವಿತ್ ಎ ವಾಲ್ಯೂಮ್ ವಿ ಒ ಔಟ್ಸೈಡ್ ಅಂಡ್ ವಿ ಐ ಇನ್ಸೈಡ್ ದ ಲಿಕ್ವಿಡ್. ಔಟ್ಸೈಡ್ ವಿ ಒ ಇರುತ್ತೆ, ಇನ್ಸೈಡ್ ವಿ ಐ ಇರುತ್ತೆ. ಪಾರ್ಷಿಯಲಿ ಇಮರ್ಸ್ಡ್ ಅಂತ ಹೇಳ್ತೀವಿ, ಅಥವಾ ನಾವು ಪಾರ್ಷಿಯಲಿ ಫ್ಲೋಟಿಂಗ್ ಅದು, ಬಟ್ ಸ್ವಲ್ಪ ಬಾಡಿ ನೀರಿನೊಳಗಡೆ ಮುಳುಗಿರುತ್ತೆ ಅನ್ನುವಂಥದ್ದು. ಅವಾಗ ಏನಾಯ್ತು ಕೇಳಿದ್ರೆ ವಿ ಐ ರೋ ಜಿ ಈಕ್ವಲ್ಸ್ ಟು, ಯಾಕೆಂದ್ರೆ ಎಷ್ಟು ಮುಳುಗಿದೆಯೋ ಅಷ್ಟು ವಾಟರ್ ಅನ್ನ, ಅಷ್ಟೇ ವಾಲ್ಯೂಮ್ ಆಫ್ ವಾಟರ್ ಅನ್ನ ಅದು ಡಿಸ್ಪ್ಲೇಸ್ ಮಾಡಿರುತ್ತೆ. ವೇಟ್ ಅಲ್ಲ, ವಾಲ್ಯೂಮ್ ಆಫ್ ವಾಟರ್. ವೇಟ್ ಏನಾಗಿರುತ್ತೆ, ವೇಟ್ ಆಫ್ ದ ಬಾಡಿಗೆ ಈಕ್ವಲ್ ಆಗಿರುತ್ತೆ. ಸೊ ವಿ ಸಿಗ್ಮಾ ಜಿ ಅಂತ ನಾವು ತಗೋತೀವಿ. ಇಲ್ಲೇನಾಯ್ತು ಕೇಳಿದ್ರೆ ವಿ ಐ ಬೈ ವಿ ಅಂತ ಮಾಡ್ಕೊಂಡ್ರೆ ದಟ್ ಇಸ್ ಸಿಗ್ಮಾ ಬೈ ರೋ. ಸಿಗ್ಮಾ ಡೆನ್ಸಿಟಿ ಆಫ್ ದ ಸಾಲಿಡ್, ರೋ ಅನ್ನೋದು ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಅಲ್ವಾ. ಓಕೆ, ಇನ್ನು ಸೆಕೆಂಡ್ ಕೇಸ್ ಅಲ್ಲಿ ಎರಡೂ ಡೆನ್ಸಿಟಿ ಈಕ್ವಲ್ ಆದ್ರೆ ಏನಾಗುತ್ತೆ,
ಇಲ್ಲಿ ಫಸ್ಟ್ ಕೇಸಲ್ಲಿ ನಮಗೆ ಸಾಲಿಡ್ ಡೆನ್ಸಿಟಿ ಏನಂದಿದ್ವಿ ನಾವು, ಅದು ಸಾಲಿಡ್ ಡೆನ್ಸಿಟಿ ಪ್ರಶ್ನೆ ಇಲ್ಲ, ಯಾಕೆಂದ್ರೆ ಪಾರ್ಷಿಯಲಿ ಇಮರ್ಸ್ಡ್ ಅಥವಾ ಫ್ಲೋಟಿಂಗ್ ಕಂಡೀಷನ್ ಅಂದಾಗ ಏನಾಗಿರುತ್ತೆ, ಡೆನ್ಸಿಟಿ ಆಫ್ ದ ಸಾಲಿಡ್ ಲೈಟರ್ ಆಗಿರುತ್ತೆ. ನೀವು ಪ್ಲಾಸ್ಟಿಕ್ ಅನ್ನು ಹಾಕಿದ್ರೆ ನೀರಲ್ಲಿ ಫ್ಲೋಟ್ ಆಗುತ್ತೆ, ಯಾಕೆಂದ್ರೆ ಇದ್ರ ಡೆನ್ಸಿಟಿ ಕಡಿಮೆ ಇರುತ್ತೆ. ಹಾಗೆ ಒಂದ್ ವೇಳೆ ಎರಡು ಡೆನ್ಸಿಟಿ ಸೇಮ್ ಇದ್ರೆ ಏನಾಗುತ್ತೆ, ಔಟ್ ಸೈಡ್ ಜೀರೋ ಆಗ್ಬಿಡುತ್ತೆ, ಬಾಡಿ ಮೇಲ್ಗಡೆ ಇರಲ್ಲ, ಕಂಪ್ಲೀಟ್ಲಿ ಇಮರ್ಸ್ಡ್. ನೆಕ್ಸ್ಟ್ ಒಂದು ವೇಳೆ ಡೆನ್ಸಿಟಿ ಆಫ್ ದ ಸಾಲಿಡ್ ಜಾಸ್ತಿ ಆದ್ರೆ ಏನಾಗುತ್ತೆ, ಲಿಕ್ವಿಡ್ಗಿಂತ ಕಂಪ್ಲೀಟ್ಲಿ ಸಿಂಕ್ ಆಗ್ಬಿಡುತ್ತೆ, ಅದು ಹೋಗಿ ಬಾಟಮ್ ಅಲ್ಲಿ ಕುತ್ಕೊಂಡ್ಬಿಡುತ್ತೆ. ಇಷ್ಟೇ ಇರೋದು, ಅರ್ಥ ಆಯ್ತಾ? ಓಕೆ, ಈಗ ನೋಡಿ, ಸ್ಪಿಯರ್ಸ್ ಆಫ್ ಐರನ್ ಅಂಡ್ ಲೆಡ್ ಹ್ಯಾವಿಂಗ್ ಸೇಮ್ ಮಾಸ್ ಆರ್ ಕಂಪ್ಲೀಟ್ಲಿ ಇಮರ್ಸ್ಡ್ ಇನ್ ವಾಟರ್. ಪೂರ್ತಿ ಮುಳುಗೋಗಿದೆ ಅದು. ಡೆನ್ಸಿಟಿ ಆಫ್ ಲೆಡ್ ಇಸ್ ಮೋರ್ ದೆನ್ ದಟ್ ಆಫ್ ದ ಐರನ್. ಅಪರೆಂಟ್ ಲಾಸ್ ಆಫ್ ವೇಟ್ is W1 for iron sphere and W2 for lead sphere. Then W1 by W2 is W1 by W2 ಏನಾಗಿರುತ್ತೆ ಅನ್ನುವಂಥದ್ದು. ಸೊ ಈಕ್ವಲ್ಸ್ ಟು 1 ಬಿಟ್ವೀನ್ 0 and 1, 0 ಗ್ರೇಟರ್ ದೆನ್ 1 ಅಂತ ನೀವು ಹೇಳ್ಬೇಕು ಆಪ್ಷನ್. ಓಕೆ, ಈಗ ನಮ್ಗೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಡೆನ್ಸಿಟಿ ಅಂದ್ರೆ ಮಾಸ್ ಬೈ ವಾಲ್ಯೂಮ್ ಅಂತ ನಮ್ಗೆ ಗೊತ್ತಿದೆ. ಓಕೆ, ಸ್ಪಿಯರ್ಸ್ ಆಫ್ ಐರನ್ ಅಂಡ್ ಲೆಡ್ ಹ್ಯಾವಿಂಗ್ ಸೇಮ್ ಮಾಸಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಇಫ್ ಮಾಸ್ ರಿಮೇನ್ ಸೇಮ್, T is proportional to 1 by V ಅಂತ ಬರೀಬಹುದು, ಯಾಕೆಂದ್ರೆ ಮಾಸ್ ಸೇಮ್ ಇದೆ, ಕಾನ್ಸ್ಟೆಂಟ್ ಅಂತ ಆಗೋಯ್ತು ಈ ಎಕ್ಸ್ಪ್ರೆಷನ್ ನಲ್ಲಿ, ಕರೆಕ್ಟಾ? ಹಾಗೆ D is proportional to 1 by V ಅಂತ ಆಯ್ತು. ಈಗ ಮತ್ತೊಂದು ಹೇಳ್ತಾರೆ ಅವರು, ಡೆನ್ಸಿಟಿ ಆಫ್ ಲೆಡ್ ಈಸ್ ಗ್ರೇಟರ್ ದೆನ್ ಮೋರ್ ದೆನ್ ದಟ್ ಆಫ್ ದ ಐರನ್ ಅಂತ ಹೇಳ್ತಾರೆ ಅಲ್ವಾ, ಇದನ್ನ ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಏನ್ ಅನ್ಕೋಬಹುದು, ಯಾವ್ದ್ರ ಡೆನ್ಸಿಟಿ ಜಾಸ್ತಿ ಇದೆಯೋ ಅದ್ರ ವಾಲ್ಯೂಮ್ ಕಡಿಮೆ ಇರ್ಬೇಕಲ್ವಾ. ನೋಡಿ, ವಾಲ್ಯೂಮ್ ಡಿನಾಮಿನೇಟರ್ ಅಲ್ಲಿ ಇದೆ, ಸ್ವಲ್ಪ ಥಿಂಕ್ ಮಾಡ್ಲೇಬೇಕು. ಹಾಗಾಗಿ ನಾವೇನ್ ಹೇಳ್ಬೋದು, ವಿ ಲೆಡ್ ಈಸ್ ಸ್ಮಾಲರ್ ದೆನ್ ವಿ ಐರನ್. ವಾಲ್ಯೂಮ್ ಆಫ್ ದ ಲೆಡ್ ಕಡಿಮೆ ಇರುತ್ತೆ ಈಗ, ಯಾಕಂದ್ರೆ ಡೆನ್ಸಿಟಿ ಜಾಸ್ತಿ ಇದೆ, ಸೇಮ್ ಮಾಸ್ ಇದೆ, ಡೆನ್ಸಿಟಿ ಜಾಸ್ತಿ ಆಯ್ತು. ಸೊ ಹಾಗಾಗಿ ವಿ ಲೆಡ್ ಈಸ್ ಸ್ಮಾಲರ್ ದೆನ್ ವಿ ಐರನ್ ಅಂತ ಆಯ್ತು. as completely immersed in water, apparent loss of weight equals to rho W into V into G ಅಂತ ನಾವು ಹೇಳ್ತೀವಿ, apparent loss. ಓಕೆ, ಫಾರ್ ಐರನ್ ಏನಾಯ್ತು ಗೊತ್ತಾ, W1 ಅಂತ ಹೇಳ್ತೀವಿ, ರೋ W V ಐರನ್ ಇಂಟು G. W2 ಏನಾಯ್ತು ಲೆಡ್ಗೆ, ರೋ W V ಲೆಡ್ ವಾಲ್ಯೂಮ್ ಆಫ್ ದ ಲೆಡ್ ಇಂಟು G ಅಂತ ತಗೋತೀವಿ ನಾವು, ವಾಲ್ಯೂಮ್ ಆಫ್ ದ ಸಾಲಿಡ್ ಅದು. ಓಕೆ, ಈಗ ನಾವು ಡಿವೈಡ್ ಮಾಡೋಣ. W1 by W2 ಈಕ್ವಲ್ಸ್ ಟು ರೋ W by ರೋ W ಕ್ಯಾನ್ಸಲ್ ಆಗುತ್ತೆ, G ಕ್ಯಾನ್ಸಲ್ ಆಗುತ್ತೆ, V ಐರನ್ ಬೈ ಲೆಡ್ ಉಳ್ಕೊಳ್ಳುತ್ತೆ. ಓಕೆ, ನಮಗೆ ವಾಲ್ಯೂಮ್ ಬಗ್ಗೆ ಮಾತಾಡೋದಾದ್ರೆ ಏನಂತೀವಿ ನಾವು, ವಿ ಲೆಡ್ ಈಸ್ ಸ್ಮಾಲ್, ವಾಲ್ಯೂಮ್ ಆಫ್ ದ ಲೆಡ್ ಈಸ್ ಸ್ಮಾಲರ್ ದೆನ್ ವಾಲ್ಯೂಮ್ ಆಫ್ ದ ಐರನ್. ಡಿನಾಮಿನೇಟರ್ ಸಣ್ಣದು, ನ್ಯೂಮರೇಟರ್ ದೊಡ್ಡದು. ಗ್ಯಾರಂಟಿ ಇದೇನಾಗುತ್ತೆ, ಗ್ರೇಟರ್ ದೆನ್ 1 ಆಗುತ್ತೆ ಅಂತೇಳಿ, ಗ್ರೇಟರ್ ದೆನ್ 1. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್, two solids P and Q floats in water. It is observed that P floats with half of its volume immersed. Q floats with 2/3 of its volume is immersed. The ratio of density of P and Q is. P and Q ನ ಡೆನ್ಸಿಟಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲಿ floats in water and half its volume immersed, and Q floats with 2/3 of its volume is immersed. The ratio of densities. ಎರಡು ವಾಟರ್ ನ ಯೂಸ್ ಮಾಡಿದ್ದಾರೆ. ನಿಮಗೆ P ಮತ್ತು Q ನ ಡೆನ್ಸಿಟಿಯ ರೇಷಿಯೋ ಅನ್ನ ಕೇಳಿದ್ದಾರೆ. ಓಕೆ, ಇವೆಲ್ಲ ಡೆನ್ಸಿಟಿಗಳನ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ರೋ P, ರೋ Q, ರೋ W ಯಾವ್ಯಾವ್ದು ಡೆನ್ಸಿಟೀಸ್ ಆಫ್ ಸಾಲಿಡ್ P, Q ಅಂಡ್ ವಾಟರ್ ಲಿಕ್ವಿಡ್ ಆಯ್ತಲ್ಲ ರೆಸ್ಪೆಕ್ಟಿವ್ಲಿ. ಆಗ ರಿಲೇಟಿವ್ ಡೆನ್ಸಿಟಿ ಫಾರ್ಮುಲಾ ನೆನಪಿದೆ ಅನ್ಕೋತೀನಿ, VI by V is equal to ಸಿಗ್ಮಾ ಬೈ ರೋ ಅಂತ ತಗೋತೀವಿ ನಾವು ಅಲ್ವಾ. ಜಸ್ಟ್ ಸಿನಾಪ್ಸಿಸ್ ಅಲ್ಲಿ ನೋಡಿದಿರಿ. ಸಿಗ್ಮಾ ಇಸ್ ಡೆನ್ಸಿಟಿ ಆಫ್ ಸಾಲಿಡ್, ರೋ ಅನ್ನೋದು ಈಗ ಇಲ್ಲಿ ವಾಟರ್ ಅಂತ ಹೇಳಿದರೆ ಡೆನ್ಸಿಟಿ ಆಫ್ ವಾಟರ್, ಇಲ್ಲಾಂದ್ರೆ ಡೆನ್ಸಿಟಿ ಆಫ್ ಲಿಕ್ವಿಡ್ ಅಂತ ಹೇಳ್ಕೋಬೇಕು. VI ಅಂದ್ರೆ ಏನು, ವಾಲ್ಯೂಮ್ ಆಫ್ ದ ಸಾಲಿಡ್ ಇನ್ಸೈಡ್ ದ ವಾಟರ್. ವಿ ಅನ್ನೋದು ವಾಲ್ಯೂಮ್ ಆಫ್ ದ ಸಾಲಿಡ್. ಫೈನ್. ಸೊ ಈಗ ನಾವೇನ್ ಮಾಡುವ, ಫಾರ್ ಸಾಲಿಡ್ P ಗೆ ವಿ ಪಿ ಐ ಅಂತ ತಿಳ್ಕೊಳ್ಳೋಣ, ಯಾಕಂದ್ರೆ P ಸಂಬಂಧಪಟ್ಟಿದ್ದು, ಡಿವೈಡ್ ಬೈ V ಈಕ್ವಲ್ಸ್ ಟು ಸಿಗ್ಮಾ P ಡಿವೈಡ್ ಬೈ ರೋ W. ನೆಕ್ಸ್ಟ್ ಫಾರ್ ಸಾಲಿಡ್ Q ಏನಾಗುತ್ತೆ, ವಿ ಕ್ಯೂ ಐ ಡಿವೈಡ್ ಬೈ ವಿ ಈಕ್ವಲ್ ಟು ಸಿಗ್ಮಾ Q ಡಿವೈಡ್ ಬೈ ರೋ W ಅಂತ ಹೇಳ್ತೀವಿ ನಾವು. ಈಗ ಡಿವೈಡಿಂಗ್ ದೀಸ್ ಇಕ್ವೇಶನ್ಸ್, VPI divided by VQI equals to sigma P divided by sigma Q ಉಳ್ಕೊಳ್ಳುತ್ತೆ. ಯಾಕಂದ್ರೆ ರೋ W ಏನ್ ಹೇಳಿ ಎರಡು ಕಡೆ ಸೇಮ್ ಇದೆ, V ಕೂಡ ಸೇಮ್ ಇರುತ್ತೆ, ಸೊ ಹಾಗಾಗಿ ಅದು ಕ್ಯಾನ್ಸಲ್ ಆಗಿ ಹೊರಟೋಗುತ್ತೆ. ಓಕೆ, ಸೊ ನಾವೀಗ ಏನ್ ಮಾಡುವ, VPI ಅನ್ನೋದು ವಾಲ್ಯೂಮ್ ಇಮರ್ಸ್ಡ್ ಇನ್ಸೈಡ್ ದ ಲಿಕ್ವಿಡ್ ಅನ್ನುವಂಥದ್ದು ಗೊತ್ತಿದೆ ನಮಗೆ. VPI ಎಷ್ಟಂತೆ, ಹಾಫ್ ಆಫ್ ದ ಕೊಟ್ಟಿದ್ದಾರೆ ನೋಡಿ, P floats with half of its volume immersed ಅಂತ ಹೇಳ್ತಾರೆ. ಸೊ ಹಾಫ್ ಆಫ್ ಇಟ್ಸ್ ವಾಲ್ಯೂಮ್, Q ಏನಾಗಿದೆ 2/3 ಆಫ್ ಇಟ್ಸ್ ವಾಲ್ಯೂಮ್ ಅಂತ ಹೇಳ್ತಾರೆ. ಓಕೆ, ಸೊ ಹಾಗಾಗಿ ರೇಷಿಯೋ ಆಫ್ ಡೆನ್ಸಿಟೀಸ್ ಆಫ್ P ಅಂಡ್ Q ಈಸ್ ಏನಾಯ್ತು, ಹಾಫ್ ಇಂಟು V ಡಿವೈಡ್ ಬೈ 2/3 ಆಫ್ V ಅಂತ ಮಾಡಿದ್ರೆ V ಕ್ಯಾನ್ಸಲ್ ಆಯ್ತು. ಸಿಂಪ್ಲಿಫೈ ಮಾಡಿ ನಿಮಗೆ 3/4 ಆನ್ಸರ್ ಬರುತ್ತೆ. ಸೊ 3/4 ಅನ್ನೋದು ಕರೆಕ್ಟ್ ಆನ್ಸರ್.
ಇಲ್ಲಿಗೆ ಈ ಪಾರ್ಟ್ ಅನ್ನು ಕಂಪ್ಲೀಟ್ ಮಾಡೋಣ. ಇನ್ನು ಕೆಲವು ವಿಚಾರಗಳು ಡಿಸ್ಕಸ್ ಮಾಡೋದು ಬಾಕಿ ಇದೆ. ವಿಸ್ಕಾಸಿಟಿ, ಸರ್ಫೇಸ್ ಟೆನ್ಷನ್ ಇವೆಲ್ಲ ಇದೆ. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಅದನ್ನ ಕಂಟಿನ್ಯೂ ಮಾಡೋಣ.